Praise the Lord. Hi everybody, welcome back to this new session. Dear students, today we're going to discuss about all the questions from the exercise 5.8. Okay, legally this is the last exercise in the 5th chapter, continuity and differentiability. And please note down all the questions which you're going to see in this exercise will be a 3-mark questions. And particularly we're going to see two main concepts related to these problems. One is the Rolle's theorem, the other one is the mean value theorem, that is the Lagrange's mean value theorem. ಸೊ ಕ್ವೆಶನ್ಸ್ ಯಾವ ಥರ ಇರುತ್ತೆ ಅಂದರೆ ನೀವು ಇಲ್ಲೇ ನೋಡ್ಬೋದು, ವೆರಿಫೈ ರೋಲ್ಸ್ ಥಿಯರಮ್ ಫಾರ್ ದ ಫಂಕ್ಷನ್, ಅಥವಾ ಇನ್ನೊಂದು ಕ್ವೆಶ್ಚನ್ ಏನಂದರೆ ವೆರಿಫೈ ಮೀನ್ ವ್ಯಾಲ್ಯೂಸ್ ಥಿಯರಮ್ ಅಂತ ಕೇಳ್ತಾನೆ. ಈ ಒಂದು ಕಾನ್ಸೆಪ್ಟಲ್ಲಿ ಬರೋದು ಅವೆರಡು ಮೇನ್ ಟರ್ಮ್ಸ್ ಮಾತ್ರ. ಓಕೆ, ಸೊ ಫಂಕ್ಷನ್ ಕೊಡ್ತಾನೆ, ಒಂದು ಇಂಟರ್ವಲ್ ಅಥವಾ 2 ವ್ಯಾಲ್ಯೂಸ್ ಇರುತ್ತೆ. ಯು ಹ್ಯಾವ್ ಟು ಫೈಂಡ್ ವೆದರ್ ರೋಲ್ಸ್ ಥಿಯರಮ್ ಇಸ್ ಸ್ಯಾಟಿಸ್ಫೈಡ್. ಓಕೆ, ದಿಸ್ ಕ್ವೆಶ್ಚನ್ ಪರ್ಟಿಕ್ಯುಲರ್ ಈಸ್ ಆಸ್ಡ್ ಇನ್ ಮಾರ್ಚ್ 2014 ಆ್ಯಂಡ್ ಮಾರ್ಚ್ 2018 ಫಾರ್ 3 marks ಈಚ್. ತುಂಬ ಈಸಿ ಕ್ವೆಶ್ಚನ್ನು. ಆದರೆ ಡೈರೆಕ್ಟಿಗೆ ಪ್ರಾಬ್ಲಮ್ಸ್ ಹೋಗೋದಕ್ಕಿಂತ ಮುಂಚೆ ನಿಮಗೆ ರೋಲ್ಸ್ ಥಿಯರಮ್ ಅಂದರೆ ಏನು, ಅಲ್ಲಿ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಜೊತೆಗೆ ಮೀನ್ ವ್ಯಾಲ್ಯೂ ಥಿಯರಮ್ ಅಂದರೆ ಏನು, ಅದರ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂತ ನೋಡಿಕೊಂಡು ಪ್ರಾಬ್ಲಮ್ ಸೊಲ್ಯೂಷನ್ ಹೋಗೋದಾದರೆ ಖಂಡಿತವಾಗ್ಲೂ ತುಂಬ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ. ಆ್ಯಂಡ್ ಯು ಹ್ಯಾವ್ ನಥಿಂಗ್ ಟು ವರಿ, ಬಿಕಾಸ್ ರೋಲ್ಸ್ ಥಿಯರಮ್ ಮತ್ತು ಮೀನ್ ವ್ಯಾಲ್ಯೂ ಥಿಯರಮ್ನ ಪ್ರೂಫು ಯಾವುದೇ ಕಾರಣಕ್ಕೂ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ, ಎಕ್ಸಾಮಲ್ಲಿ ಕೂಡ ಕೇಳೋದೇ ಇಲ್ಲ. ಓಕೆ, ಸೊ ಫಸ್ಟ್ ಲೆಟ್ ಅಸ್ ಗೋ ಥ್ರೂ ವಾಟ್ ದ ರೋಲ್ಸ್ ಥಿಯರಮ್ ಸೇಸ್ and then we can take up this problems. So here comes the Rolle's theorem. ಪ್ರತಿಯೊಂದು ಟರ್ಮ್ನು ನೀಟಾಗಿ ನೋಡ್ಕೊಳ್ಳಿ. ಲೆಟ್ ಎಫ್ ಬಿ ಅ ಫಂಕ್ಷನ್ ಫ್ರಮ್ ಕ್ಲೋಸ್ಡ್ ಇಂಟರ್ವಲ್ a, b to r means the set of real numbers. ಮತ್ತೆ ಹೇಳ್ತಾ ಇದ್ದೀನಿ, ಎಫ್ ವಿಲ್ ಬಿ ಅ ಫಂಕ್ಷನ್ ಫ್ರಮ್ ಕ್ಲೋಸ್ಡ್ ಇಂಟರ್ವಲ್ a, b to set of real numbers. b ಕಂಟಿನ್ಯೂಯಸ್ ಇನ್ ದ ಕ್ಲೋಸ್ಡ್ ಇಂಟರ್ವಲ್. ತುಂಬ ನೀಟಾಗಿ ನೋಡ್ಕೊಳ್ಬೇಕು. ಕ್ಲೋಸ್ಡ್ ಇಂಟರ್ವಲ್, ಮತ್ತು ಇಲ್ಲಿ ಇಷ್ಟ ಬಂದ ಥರ ಬ್ರ್ಯಾಕೆಟ್ ಹಾಕಬಾರ್ದು, ಕ್ಲೋಸ್ಡ್ ಇಂಟರ್ವಲ್ಲೇ ಇರುತ್ತೆ. ಓಕೆ, ದ ಫಂಕ್ಷನ್ ವಿಲ್ ಬಿ ಕಂಟಿನ್ಯೂಯಸ್ ಇನ್ ದ ಕ್ಲೋಸ್ಡ್ ಇಂಟರ್ವಲ್ ಆ್ಯಂಡ್ ಡಿಫ್ರೆನ್ಷಿಯಬಲ್ ಇನ್ ದ ಓಪನ್ ಇಂಟರ್ವಲ್. ಇಲ್ಲಿರೋದು a, b. ಅರ್ಥ ಆಗ್ತಿದೆಯಾ? ಐ ರಿಪೀಟ್, ದ ಗಿವನ್ ಫಂಕ್ಷನ್ ಶುಡ್ ಬಿ ಕಂಟಿನ್ಯೂಯಸ್ ಇನ್ ದ ಕ್ಲೋಸ್ಡ್ ಇಂಟರ್ವಲ್ a, b ಆ್ಯಂಡ್ ಡಿಫ್ರೆನ್ಷಿಯಬಲ್ ಇನ್ ಆನ್ ದ ಓಪನ್ ಇಂಟರ್ವಲ್ a, b ಸಚ್ ದಟ್. ಇಲ್ಲಿ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಕಂಡೀಷನ್ ಏನು ಅಂತಂದರೆ, ನಾವು ಪ್ರಾಬ್ಲಮ್ಸ್ ಬಂದಾಗ ನೋಡ್ತೀವಿ, ಈ ಫಾರ್ ರೋಲ್ಸ್ ಥಿಯರಮ್ ಯೋರ್ ಎಫ್ ಆಫ್ ಎ ವಿಲ್ ಬಿ ಈಕ್ವಲ್ ಟು ಎಫ್ ಆಫ್ ಬಿ. ಇದು ಪ್ರಾಬ್ಲಮ್ಸ್ ಫಸ್ಟ್ ಪ್ರಾಬ್ಲಮಲ್ಲಿ ನೋಡಿದ್ರೆ ನೀಟಾಗಿ ಅರ್ಥ ಆಗುತ್ತೆ, ಅಲ್ಲಿವರೆಗೂ ನೆನ್ಪಿಟ್ಕೊಳ್ಳಿ. ಫಾರ್ ದ ರೋಲ್ಸ್ ಥಿಯರಮ್ ಯೋರ್ ಎಫ್ ಆಫ್ ಎ ವಿಲ್ ಬಿ ಈಕ್ವಲ್ ಟು ಎಫ್ ಆಫ್ ಬಿ ವೇರ್ ಎ ಆ್ಯಂಡ್ ಬಿ ಆರ್ ಸಮ್ ರಿಯಲ್ ನಂಬರ್ಸ್. ಅದು ಅಲ್ಲೇ ಗೊತ್ತಾಗುತ್ತೆ. ದೆನ್ ದ ರೋಲ್ಸ್ ಥಿಯರಮ್ ಸ್ಯಾಟಿಸ್ಫೈ ಆಗಬೇಕು ಅಂದರೆ ಇದು ಮೇನ್ ಕಂಡೀಷನ್. ದೆನ್ ದೇರ್ ಎಕ್ಸಿಸ್ಟ್ ಸಿ ಇನ್ a, b. ಮತ್ತೆ ನೆನ್ಪಿಟ್ಕೊಳ್ಳಿ, ಇಲ್ಲಿ ಸಿ ಎದರಲ್ಲಿರುತ್ತೆ ಅಂತಂದರೆ ಓಪನ್ ಇಂಟರ್ವಲ್ a, b ಅಲ್ಲಿರಬೇಕು, ಕ್ಲೋಸ್ಡ್ ಇಂಟರ್ವಲ್ ಅಲ್ಲ. ಪ್ಲೀಸ್ ನೋಟ್ ದಿಸ್ ಡೌನ್. ಸೊ ದೆನ್ ದೇರ್ ಎಕ್ಸಿಸ್ಟ್ ಸಿ ಇನ್ ಓಪನ್ ಇಂಟರ್ವಲ್ a, b such that this is very important term, f dash of c should be equal to 0. ಓಕೆ, ಈ ಕಂಡೀಷನ್ ಸ್ಯಾಟಿಸ್ಫೈ ಆಗೋದಾದರೆ ನಾವು ವಿ ಸೇ ರೋಲ್ಸ್ ಥಿಯರಮ್ ಇಸ್ ಸ್ಯಾಟಿಸ್ಫೈಡ್. ಅರ್ಥ ಆಗ್ತಿದೆಯಲ್ಲ? ಓಕೆ, ಐ ರಿಪೀಟ್ ದ ಸ್ಟೇಟ್ಮೆಂಟ್ ಒನ್ಸ್ ಅಗೇನ್. ಸೊ ಸ್ಟೇಟ್ಮೆಂಟ್ ಸೇಸ್ ಲೆಟ್ ಎಫ್ ಬಿ ಅ ಫಂಕ್ಷನ್ ಫ್ರಮ್ ಕ್ಲೋಸ್ಡ್ ಇಂಟರ್ವಲ್ a, b to set of real numbers r. This will be a continuous function in the closed interval, differentiable on open interval. ನೆನ್ಪಿಟ್ಕೊಳ್ಳಿ, ಇಂಟರ್ವಲ್ ಕಂಟಿನ್ಯೂಸ್ಗೆ ಕ್ಲೋಸ್ಡು, ಡಿಫ್ರೆನ್ಷಿಯಬಲ್ಗೆ ಓಪನ್ನು, ಸಚ್ ದಟ್ ದಿಸ್ ಇಸ್ ಒನ್ ಮೋರ್ ಕಂಡೀಷನ್, ಎಫ್ ಆಫ್ ಎ ಶುಡ್ ಬಿ ಈಕ್ವಲ್ ಟು ಎಫ್ ಆಫ್ ಬಿ ವೇರ್ ಎ ಆ್ಯಂಡ್ ಬಿ ಆರ್ ಸಮ್ ರಿಯಲ್ ನಂಬರ್ಸ್ ಅಂತ ತೊಗೊಳ್ಳಿ. ದೆನ್ ದೇರ್ ಎಕ್ಸಿಸ್ಟ್ ಸಿ ಇನ್ ದ ಓಪನ್ ಇಂಟರ್ವಲ್ a, b ಸಚ್ ದಟ್ ಎಫ್ ಡ್ಯಾಶ್ ಆಫ್ ಸಿ ಶುಡ್ ಬಿ ಈಕ್ವಲ್ ಟು 0. ಈ ಕಂಡೀಷನ್ ನಾವು ಹೇಗೆ ಸ್ಯಾಟಿಸ್ಫೈ ಆಗುತ್ತೆ ಅಂತ ಪ್ರಾಬ್ಲಮ್ಸಲ್ಲಿ ನೋಡೋಣ. ಅಲ್ಲಿವರೆಗೂ ಜಸ್ಟ್ ಕೀಪ್ ದಿಸ್ ಸ್ಟೇಟ್ಮೆಂಟ್ ಇನ್ ಯುವರ್ ಮೈಂಡ್. ಇದರ ಜೊತೆಗೆ ಮೀನ್ ವ್ಯಾಲ್ಯೂ ಥಿಯರಮ್ನು ಕೂಡ ಸ್ಟೇಟ್ಮೆಂಟ್ ನೋಡೋಣ. ಸೊ ಮೀನ್ ವ್ಯಾಲ್ಯೂ ಥಿಯರಮ್ ಏನು ಹೇಳುತ್ತೆ? ಈವನ್ ದಿಸ್ ವಿಲ್ ಸ್ಟಾರ್ಟ್ ಇನ್ ದ ಸೇಮ್ ಪ್ಯಾಟ್ರನ್. ಲೆಟ್ ಎಫ್ ಬಿ ಅ ಫಂಕ್ಷನ್ ಫ್ರಮ್ ಕ್ಲೋಸ್ಡ್ ಇಂಟರ್ವಲ್ a, b to r be a continuous function on the closed interval and differentiable on open interval. ಈ ಬಿಗಿನಿಂಗ್ ಕಂಡೀಷನ್ ರೋಲ್ಸ್ ಥಿಯರಮ್ ಮತ್ತು ಲೆಗ್ರಾಂಜಸ್ ಮೀನ್ ವ್ಯಾಲ್ಯೂ ಥಿಯರಮ್ ಎರಡಕ್ಕೂ ಸೇಮು. ಓಕೆ, ಇನ್ನೊಂದೇ ಒಂದು ಡಿಫ್ರೆನ್ಸ್ ಏನಂತಂದರೆ, ಇಲ್ಲಿ ರೋಲ್ಸ್ ಥಿಯರಮ್ಗೆ ಎಫ್ ಆಫ್ ಎ ವಿಲ್ ಬಿ ಈಕ್ವಲ್ ಟು ಎಫ್ ಆಫ್ ಬಿ, ಬಟ್ ಇಲ್ಲಿ ನೀವು ನೋಡ್ಬೋದು ಈ ಫಾರ್ ಮೀನ್ ವ್ಯಾಲ್ಯೂ ಥಿಯರಮ್ ಎಫ್ ಆಫ್ ಎ ವಿಲ್ ನಾಟ್ ಬಿ ಈಕ್ವಲ್ ಟು ಎಫ್ ಆಫ್ ಬಿ. ಇದು ಕಂಡೀಷನಲ್ಲಿ ಕೊಡೋದಿಲ್ಲ, ಯಾಕೆಂದರೆ ಇಲ್ಲಿ ಗೊತ್ತಾಗುತ್ತೆ ನೋಡ್ಕೊಳ್ಳಿ. ದೆನ್ ದೇರ್ ಎಕ್ಸಿಸ್ಟ್ ಸಿ, ನೋಡಿ ಇಲ್ಲೂ ಅದೇ ಥರ ಬರ್ತಾರೆ, ಇನ್ ದ ಓಪನ್ ಇಂಟರ್ವಲ್ a, b. ಸಿ ಅಲ್ಲಿ ಎದರಲ್ಲಿರುತ್ತೆ? ಓಪನ್ ಇಂಟರ್ವಲ್ a, b ಇರುತ್ತೆ. ಸಚ್ ದಟ್ ಒಂದೇ ಡಿಫ್ರೆನ್ಸ್ ರೋಲ್ಸ್ ಥಿಯರಮು ಮೀನ್ ವ್ಯಾಲ್ಯೂ ಥಿಯರಮ್ಗೆ ಏನು ಅಂತಂದರೆ, ಅಲ್ಲಿ ಎಫ್ ಡ್ಯಾಶ್ ಆಫ್ ಸಿ ಈಸ್ ಈಕ್ವಲ್ ಟು 0 ಇರುತ್ತೆ. ಇಲ್ಲಿ ಎಫ್ ಡ್ಯಾಶ್ ಆಫ್ ಸಿ ಏನಿರುತ್ತೆ ಅಂದರೆ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಬಿ ಮೈನಸ್ ಎ ಇರುತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕಂಡೀಷನ್. ನೋಡಿ,
ಏನಾಗುತ್ತೆ ಇಲ್ಲಿ, ಇಫ್ ಎಫ್ ಆಫ್ ಎ ಆ್ಯಂಡ್ ಎಫ್ ಆಫ್ ಬಿ ಬೋತ್ ಆರ್ ಈಕ್ವಲ್ ಆದರೆ ಏನಾಗುತ್ತೆ, ಇದು 0 ಆಗೋಗುತ್ತೆ. ಸೊ ದಿಸ್ ವಿಲ್ ಗೋ ಬ್ಯಾಕ್ ಟು ರೋಲ್ಸ್ ಥಿಯರಮ್. ಅರ್ಥ ಆಗ್ತಿದೆಯಲ್ಲ? ದಟ್ ಈಸ್ ವೈ ಈ ಒಂದು ಕೇಸ್ ಅಂದರೆ ಮೀನ್ ವ್ಯಾಲ್ಯೂ ಥಿಯರಮ್ ಕೇಸಲ್ಲಿ ಎಫ್ ಆಫ್ ಎ ವಿಲ್ ಡೆಫಿನೆಟ್ಲಿ ನಾಟ್ ಬಿ ಈಕ್ವಲ್ ಟು ಎಫ್ ಆಫ್ ಬಿ. ಇದನ್ನು ನೀವು ಪ್ರಾಬ್ಲಮ್ಸ್ ಮಾಡುವಾಗ ನೀಟಾಗಿ ನೋಡ್ಕೊಳ್ಬೋದು. ಓಕೆ, ಸೊ ರೋಲ್ಸ್ ಥಿಯರಮ್ ಸ್ಟೇಟ್ಮೆಂಟ್ ಹೀಗಿದೆ, ಮೀನ್ ವ್ಯಾಲ್ಯೂ ಥಿಯರಮ್ ಸ್ಟೇಟ್ಮೆಂಟ್ ಹೀಗಿದೆ. ಐ ರಿಪೀಟ್ ದ ಮೀನ್ ವ್ಯಾಲ್ಯೂ ಥಿಯರಮ್ ಒನ್ಸ್ ಅಗೇನ್. Let f be a function from closed interval a comma b to set of real numbers. It is a continuous function on the closed interval a comma b and differentiable on open interval a comma b. Okay, then there exists c in the open interval a comma b. Okay, such that your f dash of c would be f of b minus f of a divided by b minus a. ಮತ್ತೆ ಕೇಸ್ ಹುಷಾರಾಗಿ ನೋಡ್ಕೊಳ್ಳಿ. ರೋಲ್ಸ್ ಥಿಯರಮ್ಗೆ ಎಫ್ ಆಫ್ ಎ ಈಕ್ವಲ್ ಟು ಎಫ್ ಆಫ್ ಬಿ ಇರುತ್ತೆ, ಮೀನ್ ವ್ಯಾಲ್ಯೂ ಥಿಯರಮ್ಗೆ ಎಫ್ ಆಫ್ ಎ ನಾಟ್ ಈಕ್ವಲ್ ಟು ಎಫ್ ಆಫ್ ಬಿ ಇರುತ್ತೆ. ಇದ್ರ ಜೊತೆಗೆ ಒಂದು ನೋಟ್ ನೋಡೋಣ. ಸೊ ಫಸ್ಟ್ ನೋಟ್ ಏನು ಹೇಳುತ್ತೆ, ದ ಎಮ್ ವಿ ಟಿ ಅಂದರೆ ಮೀನ್ ವ್ಯಾಲ್ಯೂ ಥಿಯರಮ್ ಅಂತ. ಮೀನ್ ವ್ಯಾಲ್ಯೂ ಥಿಯರಮ್ ಈಸ್ ಎನ್ ಎಕ್ಸ್ಟೆನ್ಷನ್ ಆಫ್ ರೋಲ್ಸ್ ಥಿಯರಮ್ ಅಂತ. ಯಾಕೆ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಎಫ್ ಆಫ್ ಎ ಈಸ್ ಈಕ್ವಲ್ ಟು ಎಫ್ ಆಫ್ ಬಿ ಆದರೆ ಎಫ್ ಡ್ಯಾಶ್ ಆಫ್ ಸಿ ಈಸ್ ಈಕ್ವಲ್ ಟು 0 ಅಂತ ತೊಗೊಳ್ತೀವಿ. ಯೂಶ್ವಲಿ ನಾವೇನು ಕೇಳ್ತೀವಿ, ಈಕ್ವಲ್ ಆದರೆ ಇದು, ಈಕ್ವಲ್ ಆಗಲಿಲ್ಲ ಅಂದರೆ ಏನು ಅಂತಂದರೆ ರೋಲ್ಸ್ ಥಿಯರಮ್ ಹೋಗಿ ಮೀನ್ ವ್ಯಾಲ್ಯೂ ಥಿಯರಮ್ ಆಗುತ್ತೆ. ಓಕೆ, ವೆನ್ ದೇ ಆರ್ ನಾಟ್ ಈಕ್ವಲ್, this condition will satisfy. Okay, that was the first condition. Second note ಏನು ಅಂತಂದರೆ, the slope of the tangent at any point on the graph of y is equal to f of x. ಯಾವುದೇ ಫಂಕ್ಷನ್ಗೆ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಟ್ ದಟ್ ಪಾಯಿಂಟ್ ಏನಾಗುತ್ತೆ ಅಂತಂದರೆ ಈಸ್ ನಥಿಂಗ್ ಬಟ್ ದ ಡಿರೈವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಅಟ್ ದಟ್ ಪಾಯಿಂಟ್. ಯಾವ ಫಂಕ್ಷನ್ನ ಡಿರೈವೇಟಿವ್ ಆ ಪಾಯಿಂಟಲ್ಲಿ ಏನಾಗಿರುತ್ತೋ ದಟ್ ಈಸ್ ಸೇಮ್ ಆ್ಯಸ್ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಟ್ ದಟ್ ಪಾಯಿಂಟ್ ಅಂತ. ಇದ್ರ ಬಗ್ಗೆ ತೀರ ಥರ ಕೇಳಿಸ್ಕೊಬೇಡಿ, ಯಾಕಂದರೆ ದಿಸ್ ಇಸ್ ದ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್. ಇದನ್ನು ನಾವು ಡೀಟೇಲಾಗಿ ನೆಕ್ಸ್ಟ್ ಚಾಪ್ಟರ್ ಅಂದರೆ 6th ಚಾಪ್ಟರಲ್ಲಿ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವಲ್ಲಿ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಆ್ಯಂಡ್ ಸ್ಲೋಪ್ ಆಫ್ ದ ನಾರ್ಮಲ್ ನೋಡ್ತೀವಿ. ಸೊ ಅಲ್ಲಿವರೆಗೂ ನೀಡ್ ನಾಟ್ ವರಿ ಅಬೌಟ್ ದಿಸ್ ಕಾನ್ಸೆಪ್ಟ್. ಆದರೆ ಈ ರೀತಿ ಇದೆ ಅನ್ನೋದು ನಿಮಗೆ ಗಮನಕ್ಕೆ ಬಂದಿರಬೇಕು. ಓಕೆ, ಸೊ ವಿತ್ ದಿಸ್ 2 ಸ್ಟೇಟ್ಮೆಂಟ್ಸ್ ಆಫ್ ದಿ ಥಿಯರಮ್ಸ್ ವಿ ಆರ್ ಗೋನ್ ಟು ಸ್ಟಾರ್ಟ್ ದ ಮೇನ್ 3 ಮಾರ್ಕ್ ಕ್ವೆಶ್ಚನ್ಸ್ ಆ್ಯಂಡ್ ಪ್ಲೀಸ್ ನೋಟ್ ಇಟ್ ಡೌನ್. ಈ ಒಂದು ಎಕ್ಸಸೈಸಿಂದ ಪ್ರತಿ ವರ್ಷ ಒಂದು ಎಕ್ಸಾಂಪಲ್ಗೆ ಒಂದು ಕ್ವೆಶ್ಚನ್ನು ಬಂದೇ ಬರ್ತದೆ, ಅದು ಮಿನಿಮಮ್ ಫಾರ್ 3 ಮಾರ್ಕ್ಸ್. ಓಕೆ, ಆ್ಯಂಡ್ ಜೊತೆಗೆ ಮಾರ್ಚ್ 2020ಯಲ್ಲಿ ಮಾತ್ರ ಕೋವಿಡ್ ಪ್ರಾಬ್ಲಮ್ ಇದ್ದಿದ್ದರಿಂದ ಡಿಲೀಟೆಡ್ ಸಿಲೆಬಸ್ಸಲ್ಲಿ ಮಾರ್ಚ್ 2021 ಕ್ವೆಶ್ಚನ್ ಪೇಪರಲ್ಲಿ ರೋಲ್ಸ್ ಥಿಯರಮ್ ಮತ್ತು ಮೀನ್ ವ್ಯಾಲ್ಯೂ ಥಿಯರಮ್ ಕ್ವೆಶ್ಚನ್ ಇರಲಿಲ್ಲ. ಓಕೆ, ಇಲ್ಲ ಇದನ್ನು ಕೇಳ್ತಾನೆ ಅಥವಾ ಇದನ್ನು ಪ್ರೂಫ್ ಕೇಳ್ತಾನೆ. ಪ್ರೂಫ್ ಅಂದರೆ ವೆರಿಫಿಕೇಷನ್. ಅದನ್ನು ಪ್ರಾಬ್ಲಮ್ಸ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಇವೆರಡರಲ್ಲಿ ಯಾವುದನ್ನ ಒಂದು ಪ್ರೂವ್ ಮಾಡಿ ಅಂತ ಅಥವಾ ವೆರಿಫೈ ಮಾಡಿ ಅಂತ 3 ಮಾರ್ಕ್ಸ್ ಕೇಳ್ತಾ ಇರ್ತಾನೆ. ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಮಾರ್ಚ್ 2020 ಎಕ್ಸಾಮ್ಗೆ ಇದು ಡಿಲೀಟೆಡ್ ಪೋರ್ಷನಲ್ಲಿ ಇದ್ದಿದ್ದರಿಂದ ಇದ್ರ ಮೇಲೆ ಯಾವುದೇ ಕ್ವೆಶ್ಚನ್ ಬಂದಿರೋದಿಲ್ಲ. ಅದರ್ವೈಸ್ ದ ಕ್ವೆಶ್ಚನ್ಸ್ ಫ್ರಮ್ ದಿಸ್ ಪಾರ್ಟ್ ಇಸ್ 100% ಕಂಪಲ್ಸರಿ. ಅಂದರೆ ಇಲ್ಲಿವರೆಗೂ ಕೇಳ್ತಾನೆ ಬಂದಿದ್ದಾನೆ, ಸೊ ಮುಂದೆನೂ ಕೇಳ್ತಾನೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ವಿತ್ ದಿಸ್ ಇಂಟ್ರೊಡಕ್ಷನ್ ಆ್ಯಂಡ್ ಥಿಯರಿ, ಲೆಟ್ಸ್ ಗೋ ಆನ್ ಟು ದಿ ಫಸ್ಟ್ ಕ್ವೆಶ್ಚನ್ ಆಫ್ ದಿಸ್ ಕ್ಲಾಸ್. ಈಗ ನೀವು ಕ್ವೆಶ್ಚನ್ ನೋಡಿ ನೀಟಾಗಿ ಅರ್ಥ ಆಗುತ್ತೆ. ವೆರಿಫೈ ರೋಲ್ಸ್ ಥಿಯರಮ್ ಫಾರ್ ದ ಫಂಕ್ಷನ್. ಒಂದು ಫಂಕ್ಷನ್ ಕೊಟ್ಟಿದ್ದಾನೆ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಅಂತ. ಎ ಈಸ್ ಈಕ್ವಲ್ ಟು -2 ಆ್ಯಂಡ್ ಬಿ ಈಸ್ ಈಕ್ವಲ್ ಟು 2. ಅಲ್ಲಿ ನೆನಪಿರಲಿ, ಎಫ್ ಫ್ರಮ್ ಒಂದು ಇಂಟರ್ವಲ್ ಕೊಟ್ಟಿದ್ದ ಎ ಕಾಮ ಬಿ ಅಂತ. ಸೊ ಇಲ್ಲಿ ಡೈರೆಕ್ಟಾಗಿ ಅವನು ಇದನ್ನು 2-3 ಥರ ಕೇಳ್ಬೋದು. ಒಂದು ಇಂಟರ್ವಲ್ ಥರ ಕೊಡ್ಬೋದು ಅಥವಾ ಎ ಕಾಮ ಬಿ ಕೊಟ್ಟಿರ್ಬೋದು. ಓಕೆ, ಸೊ ನಾವು ಹಿಯರ್, ಸೊ ಈ ಕ್ವೆಶ್ಚನ್ ಸೊಲ್ಯೂಷನ್ ಹೇಗೆ ಸ್ಟಾರ್ಟ್ ಮಾಡಬೇಕಂದ್ರೆ ಜಸ್ಟ್ ನೋಟ್ ಡೌನ್ ಹಿಯರ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅವನೇನು ಕೊಟ್ಟಿರ್ತಾನೆ ಅದನ್ನೇ ಬರೀರಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಇಸ್, ಫಸ್ಟು ಕಂಡೀಷನ್ ಬರೀಬೇಕು ಏನಂತ, ಇಟ್ ಈಸ್ ಕಂಟಿನ್ಯೂಯಸ್ ಇನ್ ಅಥವಾ ಆನ್, ಕಂಟಿನ್ಯೂಸ್ ಆನ್ ಕ್ಲೋಸ್ಡ್ ಇಂಟರ್ವಲ್. ನೆನ್ಪಿಟ್ಕೊಳ್ಳಿ, ಕಂಟಿನ್ಯೂಸ್ ಯಾವತ್ತು ಕ್ಲೋಸ್ಡ್ ಇಂಟರ್ವಲ್ ಆಗಿರಬೇಕು. ಸೊ ಇಂಟರ್ವಲ್ ಎ ಕಾಮ ಬಿ, ಎ ಅಂದರೆ ಇಲ್ಲಿ -2 ಇದೆ, ಬಿ ಈಸ್ +2. ಅರ್ಥ ಆಗ್ತಿದೆಯಾ? ದ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಆನ್ ಕ್ಲೋಸ್ಡ್ ಇಂಟರ್ವಲ್ ಆ್ಯಂಡ್ ಡಿಫ್ರೆನ್ಷಿಯಬಲ್ ಆನ್ ಓಪನ್ ಇಂಟರ್ವಲ್. ಇದನ್ನು ಫಸ್ಟ್ ಸ್ಟೇಟ್ಮೆಂಟ್ ನೀವು ಬರೀಲೇಬೇಕು, ಯಾಕೆಂದರೆ ಯು ವಿಲ್ ಬಿ ಗೆಟಿಂಗ್ 1 ಮಾರ್ಕ್ಸ್ ಇಫ್ ಯು ರೈಟ್ ದಿಸ್ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ಲಿ. ಓಕೆ, ಇಟ್ ಶುಡ್ ಬಿ ಕಂಟಿನ್ಯೂಯಸ್ ಆನ್ ದ ಕ್ಲೋಸ್ಡ್ ಇಂಟರ್ವಲ್ ಆ್ಯಂಡ್ ಡಿಫ್ರೆನ್ಷಿಯಬಲ್ ಆನ್ ದಿ ಓಪನ್ ಇಂಟರ್ವಲ್. ಮತ್ತೆ ನೋಡ್ಕೊಳ್ಳಿ, ಯಾವ್ಯಾವುದೋ ಬ್ರ್ಯಾಕೆಟ್ ಬರೀಬಾರ್ದು. ಕಂಟಿನ್ಯೂಸ್ಗೆ ಕ್ಲೋಸ್ಡ್ ಇಂಟರ್ವಲ್ ಬರೀಬೇಕು, ಡಿಫ್ರೆನ್ಷಿಯಬಲ್ಗೆ ಓಪನ್ ಇಂಟರ್ವಲ್ ಬರೀಬೇಕು. ಓಕೆ, ಸೊ ಅದನ್ನು ರೋಲ್ಸ್ ಥಿಯರಮ್ ಆದರೂ ಕೇಳಿ, ಮೀನ್ ವ್ಯಾಲ್ಯೂ ಥಿಯರಮ್ ಆದರೂ ಕೇಳಿ, ಆಲ್ಮೋಸ್ಟ್ ನಿಮಗೆ ಎಕ್ಸಸೈಸಲ್ಲಿರೋ ಪ್ರತಿ ಕ್ವೆಶ್ಚನ್ಸ್ ಕೂಡ ಕಂಟಿನ್ಯೂಯಸ್ ಆನ್ ದ ಕ್ಲೋಸ್ಡ್ ಇಂಟರ್ವಲ್ ಆ್ಯಂಡ್ ಡಿಫ್ರೆನ್ಷಿಯಬಲ್ ಆನ್ ಓಪನ್ ಇಂಟರ್ವಲ್ ಇದ್ದೇ ಇರ್ತದೆ. ಸೊ ಇದನ್ನು ನೀವು ವೆರಿಫೈ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ಏನು ಮಾಡ್ತೀರಿ, ಲೆಟ್ ಮಿ ಫೈಂಡ್ ಔಟ್ ಎಫ್ ಆಫ್ ಬಿ. ಓಕೆ,
ಎಫ್ ಆಫ್ ಬಿ ಅಥವಾ ಫಸ್ಟ್ ಎಫ್ ಆಫ್ ಎ ಕಂಡುಹಿಡಿದ್ರೂ ಏನೂ ಸಮಸ್ಯೆ ಇಲ್ಲ. ಎಫ್ ಆಫ್ ಬಿ ಮೀನ್ಸ್ ಎಫ್ ಆಫ್ 2. ಸೊ ದಿಸ್ ಈಸ್ ನಥಿಂಗ್ ಬಟ್ ಫಂಕ್ಷನ್ಗೆ ಹಾಕಿ ಇಟ್ ಈಸ್ ಆ್ಯಕ್ಚುಲಿ ಎಫ್ ಆಫ್ ಎಕ್ಸ್ ಇಸ್ 2x ಸ್ಕ್ವೇರ್ ಪ್ಲಸ್ 2. ಸೊ ಎಫ್ ಆಫ್ ಬಿ ಈಸ್ ಬಿ ಸ್ಕ್ವೇರ್ ಪ್ಲಸ್ 2. ಸೊ ಎಫ್ ಆಫ್ 2 ಏನಾಗುತ್ತೆ 2 ಸ್ಕ್ವೇರ್ ಪ್ಲಸ್ 2 ಆಗುತ್ತೆ. ದಿಸ್ ಇಸ್ ನಥಿಂಗ್ ಬಟ್ 2 ಸ್ಕ್ವೇರ್ ಇಸ್ 4 ಪ್ಲಸ್ 2 ದಟ್ ಈಸ್ ಈಕ್ವಲ್ ಟು 6. ಓಕೆ, ನೆಕ್ಸ್ಟ್ ಸಿಮಿಲರ್ಲಿ ಎಫ್ ಆಫ್ ಎ ಚೆಕ್ ಮಾಡೋಣ. ಎಫ್ ಆಫ್ ಎ ಮೀನ್ಸ್ ಎಫ್ ಆಫ್ -2. ಸೊ ಎಫ್ ಆಫ್ -2 ಏನಾಗುತ್ತೆ, ಎಕ್ಸ್ ಜಾಗದಲ್ಲಿ -2 ಹಾಕಿ. ಸೊ ಇಟ್ ವಿಲ್ ಬಿ -2 ಸ್ಕ್ವೇರ್ ಪ್ಲಸ್ 2 ಸಿಗುತ್ತೆ. ದಿಸ್ ಇಸ್ ನಥಿಂಗ್ ಬಟ್ -2 ಸ್ಕ್ವೇರ್ ವಿಲ್ ಬಿ ಅಗೇನ್ 4 ಪ್ಲಸ್ 2. ದಿಸ್ ಇಸ್ ಈಕ್ವಲ್ ಟು 6. ದೇರ್ ಫೋರ್ ನಾನು ಆಗಲೇ ಹೇಳ್ದಂಗೆ ಎಫ್ ಆಫ್ ಎ ಮತ್ತು ಎಫ್ ಆಫ್ ಬಿ ಸೇಮ್ ಇರುತ್ತೆ. ದಟ್ ಈಸ್ ಎಫ್ ಆಫ್ 2 ಆ್ಯಂಡ್ ಎಫ್ ಆಫ್ -2 ಬೋತ್ ಆರ್ ಈಕ್ವಲ್ ಟು ಸೇಮ್ ವಿಚ್ ಇಸ್ 6. ಅವ್ನು ಯಾವ್ದು ವ್ಯಾಲ್ಯೂ ಏನಾದರೂ ಬರಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಬಟ್ ಎಫ್ ಆಫ್ ಎ ಮತ್ತು ಎಫ್ ಆಫ್ ಬಿ ಎರಡೂ ಸೇಮ್ ಬರಲೇಬೇಕು. ಬರಲಿಲ್ಲ ಅಂತಂದರೆ ಅದು ರೋಲ್ಸ್ ಥಿಯರಮ್ ಅಲ್ಲ ಅಂತ ಗೊತ್ತಾಗ್ತಿದೆಯಲ್ಲ. ಸೊ ಇಷ್ಟಾದಮೇಲೆ ಏನು ಮಾಡ್ತೀರಾ ಅಂತಂದರೆ ಎಫ್ ಡ್ಯಾಶ್ನ ನಾವು ಓಕೆ ಎಫ್ ಆಫ್ ಎಕ್ಸ್ ಏನು ಇನ್ನೊಂದು ಸರಿ ಬರ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2. ದಿಸ್ ವಿಲ್ ಇಂಪ್ಲೈ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಡಿಫ್ರೆನ್ಸಿಯೇಷನ್. ಸೊ ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ 2x ಆಗುತ್ತೆ. ಆ್ಯಂಡ್ ಡೆರಿವೇಟಿವ್ ಆಫ್ 2 ಈಸ್ ಅ ಕಾನ್ಸ್ಟೆಂಟ್ ದಟ್ ಈಸ್ 0. ಸೊ ದೇರ್ ಏನಾಗುತ್ತೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಸಿಂಪ್ಲಿ 2x ಆಗುತ್ತೆ. ಓಕೆ, ನಾವು ನೆಕ್ಸ್ಟ್ ನಾವು ಮಾಡಬೇಕಾಗಿರೋ ಇದು ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಸೊ ಏನು ಸ್ಟೆಪ್ ಅಂದರೆ ಐ ಹ್ಯಾವ್ ಟು ಟೇಕ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0. ಸಾರಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಬೇಡ, ಎಫ್ ಡ್ಯಾಶ್ ಆಫ್ ಸಿ ಈಸ್ ಈಕ್ವಲ್ ಟು 0 ತಗೊಳ್ಳೋಣ. ಸೊ ನಾವು ಯಾಕೆ ಎಫ್ ಡ್ಯಾಶ್ ಆಫ್ ಸಿ ಈಸ್ ಈಕ್ವಲ್ ಟು 0 ಕನ್ಸಿಡರ್ ಮಾಡಬೇಕಂದ್ರೆ ದಟ್ ಈಸ್ ದ ಕಂಡೀಷನ್ ಫಾರ್ ರೋಲ್ಸ್ ಥಿಯರಮ್. ಸೊ ಅದನ್ನು ಕನ್ಸಿಡರ್ ಮಾಡಿ ಸಿ ವ್ಯಾಲ್ಯೂ ಕಂಡುಹಿಡಿತೀವಿ. ಓಕೆ, ಸೊ ಎಫ್ ಡ್ಯಾಶ್ ಆಫ್ ಸಿ ಈಸ್ ಈಕ್ವಲ್ ಟು 0 ಇಂಪ್ಲೈಸ್ ಆ್ಯಕ್ಚುಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x. ಸೊ ಎಫ್ ಡ್ಯಾಶ್ ಆಫ್ ಸಿ ಏನಾಗುತ್ತೆ ಎಫ್ ಡ್ಯಾಶ್ ಆಫ್ ಸಿ ಈಸ್ 2c. ಅರ್ಥ ಆಗ್ತಿದೆಯಾ? ಸೊ ಬಿಕಾಸ್ ಬೇಕಿದ್ರೆ ಇಲ್ಲೇ ಬರ್ಕೊಳ್ಳಿ, ಇದು ಒಂದು ಸ್ಟೆಪ್ಪು. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಬರೆಯೋದ್ರಿಂದ ಎಫ್ ಡ್ಯಾಶ್ ಆಫ್ ಸಿ ಬರ್ಕೊಂಡಿರಬೇಕಿದ್ರೆ ಅದು 2c ಆಗುತ್ತೆ, ಅಂದರೆ ಎಕ್ಸ್ ಬದಲು ಸಿ. ಓಕೆ, ಸೊ ಇಫ್ ಐ ಟೇಕ್ ಎಫ್ ಡ್ಯಾಶ್ ಆಫ್ ಸಿ ಈಸ್ ಈಕ್ವಲ್ ಟು 0 ದಟ್ ಮೀನ್ಸ್ ಎಫ್ ಡ್ಯಾಶ್ ಆಫ್ ಸಿ ಅಂದರೆ ಏನು 2c ಅಲ್ವಾ. ಸೊ 2c ಈಸ್ ಈಕ್ವಲ್ ಟು 0 ಅಂತ ತಗೊಂಡ್ರೆ ಸೊ ದಿಸ್ ವಿಲ್ ಇಂಪ್ಲೈ ಸಿ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ 0/2 ದಟ್ ಈಸ್ ಈಕ್ವಲ್ ಟು 0. ನೀವು ಬೇಕಾದ್ರೆ ಚೆಕ್ ಮಾಡಿ ಈ ವ್ಯಾಲ್ಯೂ ಇದೆಯಲ್ಲ ಈ ಓಪನ್ ಇಂಟರ್ವಲ್ ಒಳಗಡೆನೇ ಇರಬೇಕು. ಸೊ ಡೆಫಿನೆಟ್ಲಿ ದಿಸ್ 0 ವಿಲ್ ಬಿಲಾಂಗ್ ಟು ಓಪನ್ ಇಂಟರ್ವಲ್ -2 ಟು +2. ನೆನ್ಪಿಟ್ಕೊಳ್ಳಿ, ಇದು ಓಪನ್ ಇಂಟರ್ವಲ್ಲೇ ಬರೀಬೇಕು. ಓಕೆ, ಸೊ ಆಲ್ಮೋಸ್ಟ್ ನಮ್ಮ ರೋಲ್ಸ್ ಥಿಯರಮ್ ವೆರಿಫಿಕೇಷನ್ ಮುಗೀತಾ ಇದೆ. ಆದರೆ ಕನ್ಕ್ಲೂಷನ್ ಬರೀಬೇಕು. ಹೇಗೆ? ಪ್ಲೀಸ್ ವೆರಿಫಿಕೇಷನ್. ದೇರ್ ಫೋರ್ ಓಕೆ ದೇರ್ ಎಕ್ಸಿಸ್ಟ್ ಸಿ. ಓಕೆ, ಈ ಸಿ ವ್ಯಾಲ್ಯೂ ಏನು ಇಲ್ಲಿ 0 ಇದೆ, which belongs to the open interval -2 to 2, okay, such that f dash of c is equal to 0. ಸೊ ನಮಗೆ ರೋಲ್ಸ್ ಥಿಯರಮ್ನ ಕಂಡೀಷನ್ನು ಸ್ಯಾಟಿಸ್ಫೈ ಆಗಿರೋದ್ರಿಂದ ದೇರ್ ಫೋರ್ ರೋಲ್ಸ್ ಥಿಯರಮ್ ಇಸ್ ವೆರಿಫೈಡ್ ಅಂತ ಬರೀತೀವಿ. ಇಷ್ಟೇ, ವೆರಿ ಈಸಿ ಕ್ವೆಶ್ಚನ್. 3 ಮಾರ್ಕ್ಸ್ನ ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು. ಓಕೆ, ಸೊ ಇಷ್ಟು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಸೊ ಮತ್ತಿನ್ನೊಂದು ಸರಿ ನೋಡ್ಕೊಬಿಡಿ. ಕಂಟಿನ್ಯೂಟಿ ಡಿಫ್ರೆನ್ಷಿಯಬಿಲಿಟಿ ಬರೆದು ಎಫ್ ಆಫ್ ಬಿ ಎಫ್ ಆಫ್ ಎ ಕಂಡುಹಿಡ್ಕೊಂಡು ಎಫ್ ಡ್ಯಾಶ್ ಆಫ್ ಸಿ ಕಂಡೀಷನ್ನ ಇದನ್ನು ಕನ್ಸಿಡರ್ ಮಾಡ್ಕೊಳ್ತೀವಿ. ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ ಟು 0 ಕನ್ಸಿಡರ್ ಮಾಡಿಕೊಂಡ್ರೆ ಸಿ ವ್ಯಾಲ್ಯೂ ಸಿಗುತ್ತೆ. ಫೈನಲ್ ಕನ್ಕ್ಲೂಷನ್ ಬರೀರಿ, 3 ಮಾರ್ಕ್ಸು ಈ ಕ್ವೆಶ್ಚನಿಂದ ಸಿಗುತ್ತೆ. ಓಕೆ, ಸೊ ರೋಲ್ಸ್ ಥಿಯರಮಲ್ಲಿ ಕ್ವೆಶ್ಚನ್ ಕೇಳಿದ್ರೆ ಈ ಥರನೇ ನೀವು ಸಾಲ್ವ್ ಮಾಡೋದು. ಓಕೆ, ರೈಟ್. ಸೊ ದಟ್ ವಾಸ್ ದ ಫಸ್ಟ್ ಕ್ವೆಶ್ಚನ್. ಲೆಟ್ ಅಸ್ ಟೇಕ್ ಅಪ್ ದಿ ಸೆಕೆಂಡ್ ಒನ್. ಸೊ ನಿಮ್ಮ ಸೆಕೆಂಡ್ ಕ್ವೆಶ್ಚನ್ ಈ ಥರ ಇರುತ್ತೆ. ಸೇಮ್ ಕ್ವೆಶ್ಚನ್ ಸೇಮ್. ವೆರಿಫೈ ರೋಲ್ಸ್ ಥಿಯರಮ್ ಫಾರ್ ದ ಫಂಕ್ಷನ್ ಅಂತ ಕೊಡ್ತಾನೆ. ಫಂಕ್ಷನ್ ಚೇಂಜ್ ಆಗುತ್ತೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2x -8 ಇದೆ ಇಲ್ಲಿ. ಇರಲಿ, ಎಕ್ಸ್ ಬಿಲಾಂಗ್ಸ್ ಟು ದ ಇಂಟರ್ವಲ್ -4 to 2. ನೆನಪಿರಲಿ, ಕ್ಲೋಸ್ಡ್ ಇಂಟರ್ವಲ್ a, b ಬದಲು -4 to 2 ಕೊಟ್ಟಿದ್ದಾನೆ. ಹೀಗೂ ಕೊಡ್ಬೋದು. ಓಕೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ 3 ಸರಿ ಕೇಳಿದ್ದೇನೆ. ಇದು 3 ಮಾರ್ಕ್ ಕ್ವೆಶ್ಚನ್. ಓಕೆ, ಸೊ ವಿಲ್ ಸ್ಟಾರ್ಟ್ ದ ಸೊಲ್ಯೂಷನ್ ಏನು ಹಿಯರ್. ಎಲ್ಲ ಕ್ವೆಶ್ಚನ್ಗೂ ಬಿಗಿನಿಂಗ್ ಅಂತೂ ಸೇಮು. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅದು ಏನು ಫಂಕ್ಷನ್ ಕೊಟ್ಟಿದ್ದಾನೋ ಅದನ್ನು ಬರ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 2x -8. ಪ್ಲೀಸ್ ನೋಟ್ ಡೌನ್, ಈ ಮೋಸ್ಟ್ ಆಫ್ ದಿ ಆಲ್ಜಿಬ್ರೈಕ್ ಫಂಕ್ಷನ್ಸ್ ಓಕೆ ದೇ ವಿಲ್ ಬಿ ಕಂಟಿನ್ಯೂಸ್ ಆನ್ ಕ್ಲೋಸ್ಡ್ ಇಂಟರ್ವಲ್ ಆ್ಯಂಡ್ ಡಿಫ್ರೆನ್ಷಿಯಬಲ್ ಆನ್ ಓಪನ್ ಇಂಟರ್ವಲ್. ಸೊ ಅದರ ಬಗ್ಗೆ ನೀವು ವೆರಿಫಿಕೇಷನ್ನ ಮಾಡೋ ಅವಶ್ಯಕತೆ ಇಲ್ಲ. ಸೊ ಹಿಯರ್ ಎಫ್ ಆಫ್ ಎಕ್ಸ್ ಇಸ್ ಕೊಟ್ಟಿರುವಂಥ ಫಂಕ್ಷನ್ ಇಸ್
ಏನು ಬರೆಯೋದು? ಕಂಟಿನ್ಯೂಯಸ್. ಫಸ್ಟು ಸಿನೇ ಬರೆಯಿರಿ. ಅರ್ಥ ಆಗ್ತಿದೆ? ನಿಮಗೆ ABCDಯಲ್ಲಿ ಫಸ್ಟ್ ಸಿ ಬಂದಮೇಲೆ ಡಿ ಬರುತ್ತಲ್ವಾ, ಸೊ ಆ ಥರ ನೆನ್ಪಿಟ್ಕೊಳ್ಳಿ. ಕಂಟಿನ್ಯೂಯಸ್. ಓಕೆ, ಕಂಟಿನ್ಯೂಯಸ್ ಆನ್ ಸಿ ಇರೋದ್ರಿಂದ ಕ್ಲೋಸ್ಡ್ ಇಂಟರ್ವಲ್. ಕನ್ಫ್ಯೂಷನ್ ಆಗಲೇಬಾರ್ದು. ಕಂಟಿನ್ಯೂಯಸ್ ಆನ್ ಕ್ಲೋಸ್ಡ್ ಇಂಟರ್ವಲ್ -4 to 2. ಪ್ರತಿ ಪ್ರಾಬ್ಲಮ್ಗೂ ಇಂಟರ್ವಲ್ ಚೇಂಜ್ ಆಗುತ್ತೆ. ಆ್ಯಂಡ್ ಕಂಟಿನ್ಯೂಯಸ್ ಆದಮೇಲೆ ಡಿಫ್ರೆನ್ಷಿಯಬಲ್. ಓಕೆ, ಆ್ಯಂಡ್ ಡಿಫ್ರೆನ್ಷಿಯಬಲ್ ಆನ್ ಓಪನ್ ಇಂಟರ್ವಲ್ -4, 2. ಮತ್ತೆ ಹೇಳ್ತಾ ಇದ್ದೀನಿ, ಇಂಟರ್ವಲ್ ಹೇಗೋ ಬರೀಬಾರ್ದು. ಓಪನ್ ಇದ್ದರೆ ಓಪನ್ನು, ಕ್ಲೋಸ್ಡ್ ಇದ್ದರೆ ಕ್ಲೋಸ್ ಬರೀಬೇಕು. ಫುಲ್ ಸ್ಟಾಪ್. ಸೊ ಇಲ್ಲಿಗೆ ನಮ್ಮ ಫಸ್ಟ್ ಕಂಡೀಷನ್ನ ಸ್ಟೇಟ್ಮೆಂಟು ಬರೆದಾಯಿತು. ಓಕೆ, ನೆಕ್ಸ್ಟ್ ದೇರ್ ಫಾರ್ ಫಸ್ಟು ಯಾವುದನ್ನು ಕಂಡುಹಿಡಿರಿ? ಎಫ್ ಆಫ್ ಎ ಕಂಡುಹಿಡ್ಕೊಳ್ಳೋಣ. ಎಫ್ ಆಫ್ ಎ ಈಸ್ ನಥಿಂಗ್ ಬಟ್ ಎಫ್ ಆಫ್ -2. ಇಲ್ಲಿ ಎ ಅಂದರೆ -2, ಅದನ್ನೆಲ್ಲ ಕನ್ಫ್ಯೂಷನ್ ಬೇಡ. ದಿಸ್ ಈಸ್ ನಥಿಂಗ್ ಬಟ್, ಸೊ ಎಕ್ಸ್ ಪ್ಲೇಸಲ್ಲಿ ಏನೇನಿದೆಯೋ ನೋಟ್ ಡೌನ್ ಮಾಡ್ಕೊಳ್ಳಿ. ಇದನ್ನು ಎಕ್ಸ್ ಪ್ಲೇಸಲ್ಲಿ ಏನೇನಿದೆಯೋ ಅಲ್ಲಿ -4 ಹಾಕಿ. ಸೊ ಎಕ್ಸ್ ಪ್ಲೇಸಲ್ಲಿ -4² ಪ್ಲಸ್ 2 × -4 -8. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್, ಸಿಂಪ್ಲಿಫೈ ಮಾಡಿ. ಸ್ಕ್ವೇರ್ ಇರೋದ್ರಿಂದ ಮೈನಸ್ ಹೊರಟೋಗುತ್ತೆ. 4² is actually 16. Okay, next 2 × -4 will be -8 and this is simply -8. ಸೊ ಏನಾಗುತ್ತೆ? 16 -16 0 ಆಗೋಗುತ್ತೆ. ಇದು ಏನು ಬೇಕಾದರೂ ಬರ್ಬೋದು, ನಥಿಂಗ್ ಟು ವರಿ. ಬಟ್ ಏನು ನಮ್ಮ ಕಂಡೀಷನ್ ಅಂದರೆ, ರೋಲ್ಸ್ ಥಿಯರಮ್ ಸ್ಯಾಟಿಸ್ಫೈ ಆಗಬೇಕಂದ್ರೆ ಎಫ್ ಆಫ್ ಎ ಎಫ್ ಆಫ್ ಪಿ ಎರಡು ಸೇಮ್ ಬರಬೇಕು. ಬರುತ್ತಾ ನೋಡೋಣ ನಾವು. ನೆಕ್ಸ್ಟ್ ಲೆಟ್ ಮಿ ಟೇಕ್ ಎಫ್ ಆಫ್ 2. ಬಿ ವ್ಯಾಲ್ಯೂ ಅಂದರೆ ಎಫ್ ಆಫ್ 2. ಸಬ್ಸ್ಟಿಟ್ಯೂಟ್ 2 ಫಾರ್ ಎಕ್ಸ್. ಸೊ 2² ಪ್ಲಸ್ 2 × 2 -8. ಸೊ ದಿಸ್ ಈಸ್ ನಥಿಂಗ್ ಬಟ್ 2² ಏನು 4 ಪ್ಲಸ್ 2 2s ದಟ್ ಈಸ್ ಆಲ್ಸೋ 4 -8. ಸೊ ಏನು ಬಂತು ನೋಡಿ, 4 + 4 8, 8 - 8 ದಟ್ ಈಸ್ ಅಗೇನ್ 0. ಸೊ ನಮಗೆ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಸೊ ಏನು ಬರೀಬೇಕಾಗಿತ್ತು? ದೇರ್ ಫೋರ್ ಎಫ್ ಆಫ್ ಎ ಅಂದರೆ ಎಫ್ ಆಫ್ 4 ಆ್ಯಂಡ್ ಎಫ್ ಆಫ್ ಬಿ ಅಂದರೆ ಎಫ್ ಆಫ್ 2 ಬೋತ್ ಆರ್ ಸೇಮ್ ವಿಚ್ ಈಸ್ ಈಕ್ವಲ್ ಟು 0. ಅರ್ಥ ಆಗ್ತಿದೆಯಾ? ಫೈನ್. ಸೊ ಇಷ್ಟಾದಮೇಲೆ ನೆಕ್ಸ್ಟ್, ಓಕೆ, ನೆಕ್ಸ್ಟ್ ವಿ ಹ್ಯಾವ್, ನಮಗೇನು ಎಫ್ ಆಫ್ ಎಕ್ಸ್ ಇದೆ? ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x² ಪ್ಲಸ್ 2x -8 ಇದೆ. ಸೊ ದಿಸ್ ವಿಲ್ ಇಂಪ್ಲೈ, ಡಿಫ್ರೆನ್ಷಿಯೇಟ್ ಮಾಡಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಡೆರಿವೇಟಿವ್ ಆಫ್ x² ವಿಲ್ ಬಿ 2x ಪ್ಲಸ್ ಡೆರಿವೇಟಿವ್ ಆಫ್ 2 ಕಾನ್ಸ್ಟೆಂಟು, ಡೆರಿವೇಟಿವ್ ಆಫ್ ಎಕ್ಸ್ ವಿಲ್ ಬಿ 1 -8 ಡೆರಿವೇಟಿವ್ ಕಾನ್ಸ್ಟೆಂಟು 0 ಆಗೋಗುತ್ತೆ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ 2x ಪ್ಲಸ್ 2 1s are 2. ಅರ್ಥವಾಗ್ತಿದೆಯಾ? ಫೈನ್. ಸೊ ಇದು ಎಫ್ ಡ್ಯಾಶ್ ಆಫ್ ಎಕ್ಸ್. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಬಂದ ತಕ್ಷಣ ನಾವು ಎಫ್ ಡ್ಯಾಶ್ ಆಫ್ ಸಿ ಬರ್ಕೊಳ್ಳೋಣ, ಯಾಕಂದರೆ ನಮಗೆ ಬೇಕಾಗಿರೋದು ಎಫ್ ಡ್ಯಾಶ್ ಆಫ್ ಸಿ. ಸೊ ಎಫ್ ಡ್ಯಾಶ್ ಆಫ್ ಸಿ ವಿಲ್ ಬಿ 2c ಪ್ಲಸ್ 2. ಅರ್ಥ ಆಗ್ತಿದೆಯಾ? ಸೊ ಇಷ್ಟು ಬಂದಾದಮೇಲೆ ವಿ ವಿಲ್ ಗೋ ಬ್ಯಾಕ್ ಟು ದ ಕಂಡೀಷನ್ ಆಫ್ ದ ರೋಲ್ಸ್ ಥಿಯರಮ್. ಓಕೆ, ಸೊ ರೋಲ್ಸ್ ಥಿಯರಮ್ ಕಂಡೀಷನ್ ಏನಾಗುತ್ತೆ? ಕನ್ಸಿಡರ್, ಏನು ಕನ್ಸಿಡರ್ ಮಾಡಬೇಕು? ಎಫ್ ಡ್ಯಾಶ್ ಆಫ್ ಸಿ ಈಸ್ ಈಕ್ವಲ್ ಟು 0. ಓಕೆ, ಸೊ ದಿಸ್ ವಿಲ್ ಇಂಪ್ಲೈ ಎಫ್ ಡ್ಯಾಶ್ ಆಫ್ ಸಿ ಅಂದರೆ ಏನು? 2c ಪ್ಲಸ್ 2. ಅರ್ಥ ಆಗ್ತಿದೆಯಾ? ಸೊ 2c ಪ್ಲಸ್ 2ನ 0ಗೆ ಈಕ್ವೇಟ್ ಮಾಡಿ. ಸೊ ಏನಾಗುತ್ತೆ? ವಿ ವಿಲ್ ಗೆಟ್ 2c ಈಸ್ ಈಕ್ವಲ್ ಟು E2 ಹಾಕಿಡೋದ್ರೆ -2 ಆಗುತ್ತೆ. ದೇರ್ ಫೋರ್ ಸಿ ವ್ಯಾಲ್ಯೂ ವಿಲ್ ಬಿ -2/2, ದಟ್ ಈಸ್ ಆ್ಯಕ್ಚುಲಿ ನಥಿಂಗ್ ಬಟ್ -1. ಡೆಫಿನೆಟ್ಲಿ ಈ -1 ಓಪನ್ ಇಂಟರ್ವಲ್ -4 ಮತ್ತು 2ನ ಒಳಗಡೆನೇ ಇರುತ್ತೆ. ಸೊ ದಿಸ್ ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ -4 to 2. ಓಕೆ, ಸೊ ಆಲ್ಮೋಸ್ಟ್ ರೋಲ್ಸ್ ಥಿಯರಮ್ ವೆರಿಫೈ ಆಯಿತು. ಸೊ ಕನ್ಕ್ಲೂಷನ್ ಬರ್ಕೊಳ್ಳೋಣ. ಏನಂತ? ದೇರ್ ಫೋರ್ ದೇರ್ ಎಕ್ಸಿಸ್ಟ್ ಸಿ ವ್ಯಾಲ್ಯೂ ಏನು? -1 ವಿಚ್ ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ -4, 2 ಸಚ್ ದಟ್ ಏನು ಬರೀತೀರಾ? ಎಫ್ ಡ್ಯಾಶ್ ಆಫ್ ಸಿ ಈಸ್ ಈಕ್ವಲ್ ಟು 0. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಿರೋದ್ರಿಂದ ನಾವೇನು ಹೇಳ್ತೀವಿ? ರೋಲ್ಸ್ ಥಿಯರಮ್ ಇಸ್ ವೆರಿಫೈಡ್. ಸೊ ಫೈನಲಾಗಿ ಏನು ಬರ್ತೀರಿ? ಹೆನ್ಸ್ ರೋಲ್ಸ್ ಥಿಯರಮ್ ಇಸ್ ಸ್ಯಾಟಿಸ್ಫೈಡ್ ಅಥವಾ ರೋಲ್ಸ್ ಥಿಯರಮ್ ಇಸ್ ವೆರಿಫೈಡ್ ಅಂತ ಬರೆದು ನಾವು ಸೊಲ್ಯೂಷನ್ ಮುಗಿಸ್ತೀವಿ. ಸೊ ಫಸ್ಟ್ ಕ್ವೆಶ್ಚನು ಹಾಗೆ ಇತ್ತಲ್ವಾ? ಸಾರಿ ಸ್ಟೂಡೆಂಟ್ಸ್, ಫಸ್ಟ್ ಕ್ವೆಶ್ಚನಲ್ಲಿ ಇದೊಂದು ಚೇಂಜ್ ಮಾಡಬೇಕಿತ್ತು. ಆ್ಯಕ್ಚುಲಿ ರೋಲ್ಸ್ ಥಿಯರಮ್ ಇಸ್ ಕನ್ಫ್ಯೂಷನಲ್ಲಿ ಥಿಯರಮ್ ಅಂತ ಬರೆದ್ರಿ. ವಿ ಶುಡ್ ಸೇ ರೋಲ್ಸ್ ಥಿಯರಮ್ ಇಸ್ ವೆರಿಫೈಡ್ ಅಂತ. ಸೊ ಈ ಥರ ನೀವು ರೋಲ್ಸ್ ಥಿಯರಮ್ನ ವೆರಿಫೈ ಮಾಡ್ಬೋದು. 3 ಮಾರ್ಕ್ಸ್ಗೆ ಈಸಿಯಾಗಿ ತೊಗೋಬೋದು. ಸೊ ಫಸ್ಟ್ ಕ್ವೆಶ್ಚನ್ 2 ಸರಿ ಕೇಳಿದ್ದಾನೆ 3 ಮಾರ್ಕ್ಸ್ಗೆ. ಸೆಕೆಂಡ್ ಕ್ವೆಶ್ಚನ್ ಈಗ ಮಾಡಿದ್ದು ಅದಕ್ಕೆ 3 ಸರಿ ಕೇಳಿದ್ದಾನೆ ರೋಲ್ಸ್ ಥಿಯರಮ್ನ ವೆರಿಫೈ ಮಾಡಿ ಅಂತ. ಈ ಥರ ನೀವು ಈಸಿಯಾಗಿ 3 ಮಾರ್ಕ್ಸ್ ತೊಗೋಬೋದು.
ಓಕೆ, ಸೊ ರೋಲ್ಸ್ ಥಿಯರಮಲ್ಲಿ ಇರೋದೇ ಈ ಎರಡು ಪ್ರಾಬ್ಲಮ್ ಎಕ್ಸಸೈಸಲ್ಲಿ. ನೆಕ್ಸ್ಟ್ ವಿ ಶಾಲ್ ಟೇಕ್ ಅಪ್ ದಿ ಥರ್ಡ್ ಕ್ವೆಶ್ಚನ್ ಆ್ಯಂಡ್ ಇಯರ್ ಆನ್ವರ್ಡ್ಸ್ ವಿ ಗೋನ್ ಸಿ ಪ್ರಾಬ್ಲಮ್ಸ್ ಫ್ರಮ್ ಮೀನ್ ವ್ಯಾಲ್ಯೂ ಥಿಯರಮ್. ಓಕೆ, ಸೊ ಇಲ್ಲಿ ರೋಲ್ಸ್ ಥಿಯರಮಲ್ಲಿ ಇರೋದೇ ಇವೆರಡು ಕ್ವೆಶ್ಚನ್ ಇದ್ಬಿಟ್ಟು ಸಾಮಾನ್ಯವಾಗಿ ಬೇರೆ ಕೇಳೋ ಚಾನ್ಸಸ್ಸೇ ಇಲ್ಲ. ಸೊ ಇವೆರಡು ನೀಟಾಗಿ ನೋಡ್ಕೊಳ್ಳಿ. ರೋಲ್ಸ್ ಥಿಯರಮಲ್ಲಿ ಕೊಟ್ಟರೆ 3 ಮಾರ್ಕ್ಸ್ ನಿಮ್ಮ ಪಾಕೆಟಲ್ಲಿರುತ್ತೆ. ಓಕೆ, ಸೊ ಲೆಟ್ಸ್ ಟೇಕ್ ಅಪ್ ದಿ ಥರ್ಡ್ ಕ್ವೆಶ್ಚನ್ ಆ್ಯಂಡ್ ದಟ್ ವಿಲ್ ಬಿ ಫ್ರಮ್ ಮೀನ್ ವ್ಯಾಲ್ಯೂ ಥಿಯರಮ್. ಓಕೆ, ಇಲ್ಲಿದೆ ನೋಡಿ ಥರ್ಡ್ ಕ್ವೆಶ್ಚನ್, ವೆರಿಫೈ ಮೀನ್ ವ್ಯಾಲ್ಯೂ ಥಿಯರಮ್. ಸೊ ಮೀನ್ ವ್ಯಾಲ್ಯೂ ಥಿಯರಮ್ ಅಂದರೆ ಈ ಪ್ರೊಸೀಜರ್ ಸೆಕೆಂಡ್ ಥಿಯರಮ್ ಫಾಲೋ ಮಾಡ್ತೀವಿ. ರೋಲ್ಸ್ ಥಿಯರಮ್ ಅಂದರೆ ಇದುವರೆಗೂ ಮಾಡಿದ್ರಲ್ಲ ಆ ಥರ ಕ್ವೆಶ್ಚನ್ನು ನೀಟಾಗಿ ಓದ್ಕೋಬೇಕು. ವೆರಿಫೈ ಮೀನ್ ವ್ಯಾಲ್ಯೂ ಥಿಯರಮ್ ಫಾರ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇನ್ ದ ಇಂಟರ್ವಲ್ ಕ್ಲೋಸ್ಡ್ ಇಂಟರ್ವಲ್ 2,4. ಅವ್ನು ಕೊಡೋದೇ ಕ್ಲೋಸ್ಡ್ ಇಂಟರ್ವಲ್. ಓಕೆ, ಸೊ 2 ಸಾರಿ ಕೇಳಿದ್ದೇನೆ, ಜುಲೈ 16 ಮತ್ತು ಜುಲೈ 17 3 ಮಾರ್ಕ್ ಕ್ವೆಶ್ಚನ್. ಓಕೆ, ನಮ್ಗೆ ಆಲ್ರೆಡಿ ಗೊತ್ತಿದೆ ರೋಲ್ಸ್ ಥಿಯರಮ್ ಮತ್ತು ಮೀನ್ ವ್ಯಾಲ್ಯೂ ಥಿಯರಮ್ಗೆ ಕಾಮನ್ ಇರೋ ಕಂಡೀಷನ್ ಏನಾಗಬೇಕು, ಇಟ್ ಶುಡ್ ಬಿ ಕಂಟಿನ್ಯೂಸ್ ಆನ್ ಕ್ಲೋಸ್ಡ್ ಇಂಟರ್ವಲ್ ಆ್ಯಂಡ್ ಡಿಫ್ರೆನ್ಷಿಯಬಲ್ ಆನ್ ಓಪನ್ ಇಂಟರ್ವಲ್. ಓಕೆ, ನಿಮಗೆ ಸಾಮಾನ್ಯವಾಗಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಎಲ್ಲ ಕ್ವೆಶ್ಚನ್ಸು ಆಲ್ಜಿಬ್ರೈಕ್ ಫಂಕ್ಷನ್ಸ್ ಇದೆ. ಸೊ ಇಟ್ ವಿಲ್ ಡೆಫಿನೆಟ್ಲಿ ಬಿ ಕಂಟಿನ್ಯೂಸ್ಡ್ ಆನ್ ಕ್ಲೋಸ್ಡ್ ಇಂಟರ್ವಲ್ ಆ್ಯಂಡ್ ಡಿಫ್ರೆನ್ಷಿಯಬಲ್ ಆನ್ ಓಪನ್ ಇಂಟರ್ವಲ್. ಸೊ ನೀವೇನು ಮಾಡ್ತೀರಾ, ಫಸ್ಟು ಆ ಒಂದು ಕಂಡೀಷನ್ನ ನೀಟಾಗಿ ಬರೆದು ಬಿಡಿ. ಸೊ ಏನಂತ ಬರೀತೀರಾ, ಹಿಯರ್ ಪ್ಲೀಸ್ ನೋಟ್ ಡೌನ್ ದಿಸ್, ಹಿಯರ್ ಎಫ್ ಆಫ್ ಎಕ್ಸ್. ಸೊ ಎಫ್ ಆಫ್ ಎಕ್ಸ್ ಅವ್ನು ಏನು ಕೊಟ್ಟಿದ್ದಾನೋ ಅದನ್ನು ಬರ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಈಸ್, ಫಸ್ಟ್ ಏನು ಬರೆಯೋದು, ಕಂಟಿನ್ಯೂಯಸ್, ಕರೆಕ್ಟೇ. ಸೊ ದ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಆನ್ ಕ್ಲೋಸ್ಡ್ ಇಂಟರ್ವಲ್. ಯಾವ ಇಂಟರ್ವಲ್ ಬರೀತೀರಾ, ಈ ಫಂಕ್ಷನ್ಗೆ ಯಾವ್ದು ಕೊಟ್ಟಿದ್ದಾನೋ ಆ ಇಂಟರ್ವಲ್ ಬರೀಬೇಕು. ಓಕೆ, ಆ್ಯಂಡ್ it is continuous on closed interval and differentiable. Okay, differentiable on open interval 2,4. ಇಲ್ಲಿ ಕ್ಲೋಸ್ಡ್ ಇಂಟರ್ವಲ್ ಬರೆದ್ರಿ, ಇಲ್ಲಿ ಓಪನ್ ಇಂಟರ್ವಲ್ ಬರೆದಿರಾ, ಫುಲ್ ಸ್ಟಾಪ್. ಓಕೆ, ಸೊ ಇಲ್ಲಿಗೆ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಇದನ್ನು ಸೈಡ್ಗೆ ಇಟ್ಕೊಳ್ಳಿ, ಯಾಕೆಂದರೆ ಇದು ನಮ್ಮ ರೆಫರೆನ್ಸ್ಗೆ. ಓಕೆ, ಫೋನ್ ಸೊಲ್ಯೂಷನಲ್ಲಿ ಇದಿರೋದಿಲ್ಲ, ಬರೀ ಇಸ್ ಕಂಡೀಷನ್ ಬರೆದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ, ರೋಲ್ಸ್ ಥಿಯರಮಲ್ಲಿ ಮಾಡ್ದಂಗೆ ಎಫ್ ಆಫ್ ಎ ಮತ್ತು ಎಫ್ ಆಫ್ ಬಿ ಕಂಡುಹಿಡಿತೀವಿ. ಸೊ ಎಫ್ ಆಫ್ ಎ ಮೀನ್ಸ್ ಎಫ್ ಆಫ್ ಎ ಅಂದ್ರೇನು 2. ಓಕೆ, ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇರೋದ್ರಿಂದ ಎಫ್ ಆಫ್ 2 ಏನಾಗುತ್ತೆ, 2 ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ 2 ಸ್ಕ್ವೇರ್ ಏನು 4. ಓಕೆ, ನೆಕ್ಸ್ಟ್ ಎಫ್ ಆಫ್ ಬಿ ಕಂಡುಹಿಡಿರಿ. ಎಫ್ ಆಫ್ ಬಿ ಮೀನ್ಸ್ ಎಫ್ ಆಫ್ ವ್ಯಾಲ್ಯೂ ವಿಲ್ ಬಿ, ಬಿ ವ್ಯಾಲ್ಯೂ ಇಸ್ 4. ದಿಸ್ ಈಸ್ ನಥಿಂಗ್ ಬಟ್ 4 ಸ್ಕ್ವೇರ್, ದಟ್ ಈಸ್ ಈಕ್ವಲ್ ಟು 4 ಸ್ಕ್ವೇರ್ ಇಸ್ 16. ಓಕೆ, ನೀವು ನೋಡ್ಬೋದು, ನಾನು ಫಸ್ಟ್ ಹೇಳಿದೆ. ದೇರ್ ಫೋರ್ ಎಫ್ ಆಫ್ 2 ಅಂದರೆ ಎಫ್ ಆಫ್ ಎ ವಿಲ್ ನಾಟ್ ಬಿ ಈಕ್ವಲ್ ಟು ಎಫ್ ಆಫ್ ಬಿ ಅಂದರೆ ಎಫ್ ಆಫ್ 4. ಇದಾಗಲೇಬಾರ್ದು. ಓಕೆ, ಇದು ಆಗಲಿಲ್ಲ ಅಂದರೆ ಅದು ಫಸ್ಟು ಏನದು ಪ್ರೂಫ್. ಓಕೆ, ಇದು ಫಸ್ಟು ಪ್ರೂಫ್ ಏನಂದರೆ ಮೀನ್ ವ್ಯಾಲ್ಯೂ ಥಿಯರಮ್ಗೆ ಹೋಗ್ತಿದೆ ಅಂತ. ಓಕೆ, ನೆಕ್ಸ್ಟ್ ಏನು ಮಾಡ್ತೀವಿ, ಅಲ್ಲಿ ಮಾಡ್ದಂಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೇಕು. ಓಕೆ, ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ನಮ್ಗೆ ಇಲ್ಲಿರೋದು ಎಕ್ಸ್ ಸ್ಕ್ವೇರ್ ಇರೋದ್ರಿಂದ ದಿಸ್ ವಿಲ್ ಇಂಪ್ಲೈ ಎಫ್ ಡ್ಯಾಶ್ ಆಫ್ ಎಕ್ಸ್. ಸೊ ಇಫ್ ಯು ಡಿಫ್ರೆನ್ಷಿಯೇಟ್ ಎಕ್ಸ್ ಸ್ಕ್ವೇರ್, ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ 2x ಆಗುತ್ತೆ, ಕರೆಕ್ಟಾ. ಸೊ ಈಗ ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ 2x ಆದಮೇಲೆ ದೇರ್ ಫೋರ್ ಇಲ್ಲೂ ಎಫ್ ಡ್ಯಾಶ್ ಆಫ್ ಸಿ ಬರ್ಕೊಳ್ಳಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೋ ಸೇಮ್ ಥಿಂಗ್ ಸಿ ಅಲ್ಲಿ ಬರಿತೀರಿ. ಸೊ ದಿಸ್ ಈಸ್ ಎಫ್ ಡ್ಯಾಶ್ ಆಫ್ ಸಿ. ಓಕೆ, ಈಗ ನಾವು ಮೇನ್ ಕಂಡೀಷನ್ ಕನ್ಸಿಡರ್ ಮಾಡ್ಕೊಳ್ತೀವಿ. ಏನಂದರೆ ರೋಲ್ಸ್ ಥಿಯರಮ್ ಬಂದಾಗ ಎಫ್ ಡ್ಯಾಶ್ ಆಫ್ ಸಿ ಈಸ್ ಈಕ್ವಲ್ ಟು 0 ಅಂತ ತೊಗೊಂಡ್ರಿ. ಮೀನ್ ವ್ಯಾಲ್ಯೂ ಥಿಯರಮ್ಗೆ ಎಫ್ ಡ್ಯಾಶ್ ಆಫ್ ಸಿ ಈಸ್ ಈಕ್ವಲ್ ಟು ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಬಿ ಮೈನಸ್ ಎ ತೊಗೋಬೇಕು. ಓಕೆ, ಸೊ ಕನ್ಸಿಡರ್ ದಿಸ್. ಸೊ ಕನ್ಸಿಡರ್ ಎಫ್ ಡ್ಯಾಶ್ ಆಫ್ ಸಿ ಈಸ್ ಈಕ್ವಲ್ ಟು, ನೆನ್ಪಿಟ್ಕೊಳ್ಳಿ, ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಬಿ ಮೈನಸ್ ಎ. ಸರ್ ಯಾಕೆ ಈ ಥರ ತೊಗೊಳ್ತೀರಾ, ಬಿಕಾಸ್ ಇಟ್ ಈಸ್ ಮೀನ್ ವ್ಯಾಲ್ಯೂ ಥಿಯರಮ್. ಓಕೆ, ಸೊ ದಿಸ್ ವಿಲ್ ಇಂಪ್ಲೈ ಎಫ್ ಡ್ಯಾಶ್ ಆಫ್ ಸಿ ಅಂದ್ರೇನು, ಇಟ್ ಈಸ್ 2c. ದಿಸ್ ಈಸ್ ನಥಿಂಗ್ ಬಟ್ ಎಫ್ ಆಫ್ ಬಿ ಅಂದ್ರೇನು ಇಲ್ಲೇ ಕಂಡುಹಿಡ್ಕೊಂಡಿದ್ದೀವಿ, ದಟ್ ಈಸ್ 16 ಮೈನಸ್ ಎಫ್ ಆಫ್ ಎ ಅಂದರೆ ದಟ್ ಈಸ್ ಆ್ಯಕ್ಚುಲಿ 4 ಡಿವೈಡೆಡ್ ಬೈ ಬಿ ಮೈನಸ್ ಎ. ಅಥವಾ ನೀವು ಇಲ್ಲೂ ಬರೀರಿ, ದಿಸ್ ಈಸ್ ಸೇಮ್ ಆ್ಯಸ್, ದಟ್ ಈಸ್ ಬೇಕಾದ್ರೆ ಇಲ್ಲಿ ಇದೊಂದು ಸ್ಟೆಪ್ ಬರ್ಕೊಳ್ಳಿ, ದಟ್ ಈಸ್ ಎಫ್ ಡ್ಯಾಶ್ ಆಫ್ ಸಿ ಶುಡ್ ಬಿ ಈಕ್ವಲ್ ಟು ಎಫ್ ಆಫ್ ಬಿ ಅಂದರೆ ಏನು 4, ಎಫ್ ಆಫ್ 4 ಮೈನಸ್ ಎಫ್ ಆಫ್ 2 ಡಿವೈಡೆಡ್ ಬೈ 4 ಮೈನಸ್ 2. ಈ ಸ್ಟೆಪ್ ಬರದೆ ಇದನ್ನು ಬರೀರಿ. ಓಕೆ, ಸೊ ದಿಸ್ ಈಸ್ ಈಕ್ವಲ್ ಟು 4 ಮೈನಸ್ 2 ಹೀಗೆ ಬರ್ಕೊಳ್ಳಿ ಬೇಕಿದ್ರೆ. ಎಫ್ ಆಫ್ 4 is 16, ಎಫ್ ಆಫ್ 2 is 4 ಡಿವೈಡೆಡ್ ಬೈ 4 ಮೈನಸ್ 2. ಸೊ ದಿಸ್ ವಿಲ್ ಇಂಪ್ಲೈ 2c is equal to 16 ಮೈನಸ್ 4 ಏನಪ್ಪ 12 ಬರುತ್ತೆ, ಡಿವೈಡೆಡ್ ಬೈ 4 ಮೈನಸ್ 2 ಏನು 2 ಬರುತ್ತೆ. ಓಕೆ, ಸೊ ದಿಸ್ ವಿಲ್ ಇಂಪ್ಲೈ 2c is equal to 12 by 2 is 6.
ದೇರ್ಫೋರ್ ಸಿ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ 6/2 ತಗೊಂಡ್ರೆ 3 ಬರುತ್ತೆ. ಈ 3 2ಗೂ 4ಗೂ ಮಧ್ಯೆ ಇದೆಯಾ? ಖಂಡಿತವಾಗ್ಲೂ ಇದೆ. ಸೊ ದಿಸ್ 3 ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ಲೇ ಬರೀಬೇಕು, 2,4. ಗೊತ್ತಾಗ್ತಿದೆಯಲ್ಲ? ಎಷ್ಟೋ ಸರಿ ವ್ಯಾಲ್ಯೂಯೇಷನ್ ಟೈಮಲ್ಲಿ ನೀವು ಇಲ್ಲಿ ಓಪನ್ ಇಂಟರ್ವಲ್ ಬರೆಯೋ ಬದಲು ಕ್ಲೋಸ್ಡ್ ಇಂಟರ್ವಲ್ ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಕಟ್ ಮಾಡ್ತಾರೆ, ಬಿಕಾಸ್ ನಿಮಗೆ ಥಿಯರಮ್ ಪ್ರೂಫೇ ಸರಿಯಾಗಿ ಗೊತ್ತಿಲ್ಲ ಅಂತ. ಪ್ಲೀಸ್ ನೋಟ್ ಮಾಡ್ಕೊಳ್ಳಿ, ಇದು ಓಪನ್ ಇಂಟರ್ವಲ್ಲೇ ಬರಬೇಕು. ಓಕೆ, ಸೊ ಆಲ್ಮೋಸ್ಟ್ ನಮ್ಮ ಪ್ರೂಫ್ ಮುಗ್ದಿದೆ. ಇಲ್ಲಿಗೆ ಕನ್ಕ್ಲೂಷನ್ ಬರೆದು ಕನ್ಕ್ಲೂಡ್ ಮಾಡೋಣ. ಸೊ ಕನ್ಕ್ಲೂಷನ್ ಹೇಗೆ ಬರೆಯೋದು? ದೇರ್ ಫಾರ್ ಏನಂತ, ದೇರ್ ಎಕ್ಸಿಸ್ಟ್ ಸಿ ವ್ಯಾಲ್ಯೂ ಇಲ್ಲಿರೋದು ಬರೀಬೇಕು 3 ವಿಚ್ ಬಿಲಾಂಗ್ಸ್ ಟು ದ ಓಪನ್ ಇಂಟರ್ವಲ್ 2,4 such that f dash of c, ಅಲ್ಲಿ 0 ಬರಿತಿದ್ದೀವಿ, ಇಲ್ಲಿ ಇದನ್ನು ಬರೀಬೇಕು. f dash of c is equal to f of 4 minus f of 2 divided by 4 minus 2. Okay, hence mean value theorem is verified. ಇಷ್ಟೇ ಕನ್ಕ್ಲೂಷನ್ ಬರೆಯೋದು. ಓಕೆ, ಹೆನ್ಸ್ ಏನಂತ ಬರಿತೀವಿ? ಹೆನ್ಸ್ ಮೀನ್ ವ್ಯಾಲ್ಯೂಸ್ ಥಿಯರಮ್ ಇಸ್ ವೆರಿಫೈಡ್. ಸೊ ಈ ಥರ ನಾವು ಮೀನ್ ವ್ಯಾಲ್ಯೂ ಥಿಯರಮ್ ಕೊಟ್ಟರು ಈಸಿಯಾಗಿ 3 ಮಾರ್ಕ್ಸ್ ತೊಗೋಬೋದು. ಓಕೆ, ಸೊ ಹೋಪ್ ನಿಮಗೆ ಈ ಒಂದು ಕಾನ್ಸೆಪ್ಟ್ ಕೂಡ ಈಸಿಯಾಗಿ ಅರ್ಥ ಆಗಿದೆ. ನಾವು ಲೆಟ್ ಅಸ್ ಟೇಕ್ ಅಪ್ ದಿ 4th ಕ್ವೆಶ್ಚನ್, ಈವನ್ ದಟ್ ವಿಲ್ ಬಿ ಆನ್ ಮೀನ್ ವ್ಯಾಲ್ಯೂಸ್ ಥಿಯರಮ್. ಸೊ ಕ್ವೆಶ್ಚನ್ ನೋಡಿ, 4th ಕ್ವೆಶ್ಚನ್ನು ಇಲ್ಲಿ ನೋಡಿದ್ರೇ ನಿಮ್ಗೆ ಗೊತ್ತಾಗುತ್ತೆ, ಮೋಸ್ಟ್ ರಿಪೀಟೆಡ್ ಕ್ವೆಶ್ಚನ್ ಇದು ಈ ಎಕ್ಸಸೈಸಲ್ಲಿ. ಓಕೆ, ವೆರಿಫೈ ಮೀನ್ ವ್ಯಾಲ್ಯೂ ಥಿಯರಮ್ ಫಾರ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² - 4x - 3 ಇನ್ ದ ಇಂಟರ್ವಲ್ a, b. ಸೊ a, b ಕೊಟ್ಟಿದ್ದಾನಲ್ಲ ಸರ್ ಅಂತ ಅನ್ಬೋದು, ಅದ್ರ ಬದಲು ಎಗೂ ಬಿಗೂ ವ್ಯಾಲ್ಯೂ ಕೊಟ್ಟಿದ್ದಾನೆ. ಓಕೆ, ಸೊ ಪ್ಯಾನಿಕ್ ಆಗಬೇಡಿ, ಲೆಟ್ ಸ್ಟಾರ್ಟ್ ದಿ ಸೊಲ್ಯೂಷನ್. ಸೊ ಸೊಲ್ಯೂಷನ್ ಅಂದ ತಕ್ಷಣ ಫಸ್ಟು ಸ್ಟೇಟ್ಮೆಂಟ್ ಬರೆಯೋದು ಕಲಿಬೇಕು. ಸೊ ಹೇಗೆ ಸ್ಟಾರ್ಟ್ ಮಾಡೋದು? ಯುವರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² - 4x - 3 ಈಸ್ ಏನು ಹೇಳಿ? ಕಂಟಿನ್ಯೂಯಸ್. ಪೂಜಾ ಅರ್ಥ ಆಗ್ತಿದೆಯಲ್ಲ? ಓಕೆ, ಸೊ ಇಟ್ ಈಸ್ ಕಂಟಿನ್ಯೂಸ್ ಆನ್ ಕ್ಲೋಸ್ಡ್ ಇಂಟರ್ವಲ್ a, b ಅಂದ್ರೇನು? 1, 4 ಆ್ಯಂಡ್ ಡಿಫ್ರೆನ್ಷಿಯಬಲ್. ಓಕೆ, ಸೊ ಡಿಫ್ರೆನ್ಷಿಯಬಲ್ ಆನ್ ಸೇಮು ಬಟ್ ಓಪನ್ ಇಂಟರ್ವಲ್ 1, 4. ಓಕೆ, ರಕ್ಷಿತಾ ಅರ್ಥ ಆಯ್ತೇನಪ್ಪ? ಓಕೆ, ಸೊ ದಿಸ್ ವಿಲ್ ಕಂಪ್ಲೀಟ್ ದ ಫಸ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ನಾವು ಫೈಂಡ್ ಔಟ್ ಎಫ್ ಆಫ್ ಎ. ನೆನ್ಪಿಟ್ಕೊಳ್ಳಿ, ಫಸ್ಟು ಎಫ್ ಆಫ್ ಎ ಕಂಡುಹಿಡಿಬೇಕು. ಎಫ್ ಆಫ್ ಎ ಅಂದರೆ ಎಫ್ ಆಫ್ 1. ದಿಸ್ ಇಸ್ ನಥಿಂಗ್ ಬಟ್ ಇಲ್ಲಿ ಎಕ್ಸ್ ಜಾಗದಲ್ಲೆಲ್ಲ 1 ಹಾಕಿ, ಸೊ 1² - 4 × 1 - 3. ಸೊ ದಿಸ್ ಇಸ್ ನಥಿಂಗ್ ಬಟ್ 1² is 1 - 4 1s are 4 - 3. ಸೊ ಏನಾಗುತ್ತೆ? -4 - 3 -7 ಆಗುತ್ತೆ. 1 - 7 is -6 ಬರುತ್ತೆ. ಬರಲಿ, ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ ಎಫ್ ಆಫ್ ಬಿ ವಿಲ್ ಬಿ ಎಫ್ ಆಫ್ 4. ದಿಸ್ ಇಸ್ ಆ್ಯಕ್ಚುಲಿ ನಥಿಂಗ್ ಬಟ್ 4² - 4 × 4 - 3. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ 4² 16 ಆಗುತ್ತೆ, -4 4s are 16. ಓಕೆ, -3. ಸೊ ಇಲ್ಲೇನಾಗುತ್ತೆ? +16 - 16 ಕ್ಯಾನ್ಸಲ್ ಆದರೆ ನಮ್ಗೆ ಉಳಿಯೋದು -3 ಮಾತ್ರ. ಓಕೆ, ಫೈನ್. ಸೊ ಇಲ್ಲಿ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ, ದೇರ್ ಫೋರ್ ಎಫ್ ಆಫ್ 1 ಈಸ್ ನಾಟ್ ಈಕ್ವಲ್ ಟು ಎಫ್ ಆಫ್ 4. ನಾಟ್ ಈಕ್ವಲ್ಲೇ ಬರಬೇಕು. ನಾನು ಫಸ್ಟ್ ಹೇಳಿದ್ದೀನಿ, ಎಫ್ ಆಫ್ ಎ ಆ್ಯಂಡ್ ಎಫ್ ಆಫ್ ಬಿ ವಿಲ್ ನಾಟ್ ಬಿ ಈಕ್ವಲ್ ಅಂತ. ಸೊ ಇಷ್ಟು ಬಂದಾದಮೇಲೆ ವಿ ವಿಲ್ ಗೋ ಫಾರ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಸೊ ವಿ ಹ್ಯಾವ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² - 4x - 3. ಸೊ ದಿಸ್ ವಿಲ್ ಇಂಪ್ಲೈ ಎಫ್ ಡ್ಯಾಶ್ ಆಫ್ ಎಕ್ಸ್. ಸೊ ಡೆರಿವೇಟಿವ್ ಏನಾಗುತ್ತೆ? x² ಡೆರಿವೇಟಿವ್ 2x - 4 × x ಡೆರಿವೇಟಿವ್ 1 - 3 is a constant, derivative is 0. ಸೊ ಇಲ್ಲಿಂದ ನಮಗೇನು ಸಿಗುತ್ತೆ? 2x - 4 ಆಗುತ್ತೆ. ಓಕೆ, ದಿಸ್ ಇಸ್ ಮೈ ಎಫ್ ಡ್ಯಾಶ್ ಆಫ್ ಎಕ್ಸ್. ದೇರ್ ಫೋರ್ ಎಫ್ ಡ್ಯಾಶ್ ಆಫ್ ಸಿ ವಿಲ್ ಬಿ ವಾಟ್? 2c - 4. ಗೊತ್ತಾಗ್ತಿದೆಯಾ? ಇದು ನಮಗೆ ತುಂಬ ಇಂಪಾರ್ಟೆಂಟು. ಇದನ್ನು ಬೇಕಿದ್ರೆ ಫ್ರೇಮ್ ಮಾಡಿ ಇಟ್ಕೊಳ್ಳಿ. ಓಕೆ, ನಾವು ವಿ ವಿಲ್ ಕನ್ಸಿಡರ್. ಓಕೆ, ಸೊ ಏನು ಕನ್ಸಿಡರ್ ಮಾಡ್ತೀರಿ? ಕನ್ಸಿಡರ್ ಎಫ್ ಡ್ಯಾಶ್ ಆಫ್ ಸಿ ಈಸ್ ಈಕ್ವಲ್ ಟು ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಬಿ ಮೈನಸ್ ಎ. ಅರ್ಥ ಆಯ್ತಾ? ದಟ್ ಈಸ್, ಬೇಕಾದ್ರೆ ಇಲ್ಲೇ ಕನ್ಸಿಡರ್ ಮಾಡಿ, ದಟ್ ಈಸ್ ಎಫ್ ಡ್ಯಾಶ್ ಆಫ್ ಸಿ ವಿಲ್ ಬಿ ನಥಿಂಗ್ ಬಟ್ ಎಫ್ ಆಫ್ ಬಿ ಅಂದರೆ ಏನು? ಆ್ಯಕ್ಚುಲಿ ಎಫ್ ಆಫ್ ಬಿ ಅಂದರೆ 4. ಇಲ್ಲಿ ಎಫ್ ಆಫ್ 4 ಮೈನಸ್ ಎಫ್ ಆಫ್ 1 ಡಿವೈಡೆಡ್ ಬೈ 4 - 1. ಅರ್ಥ ಆಯ್ತಾ? ಓಕೆ, ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ದಿಸ್ ವಿಲ್ ಇಂಪ್ಲೈ ಎಫ್ ಡ್ಯಾಶ್ ಆಫ್ ಸಿ ಅಂದರೆ ಏನು? ಇಲ್ಲೇ ಇದೆ 2c - 4. ದಿಸ್ ಈಸ್ ನಥಿಂಗ್ ಬಟ್
ಎಫ್ ಆಫ್ 4 ಏನು ಇಲ್ಲೇ ಕಂಡುಹಿಡ್ದಿದ್ದೀವಿ -3. ಇಲ್ಲಿ ನೆಗೆಟಿವ್ ಇರೋದ್ರಿಂದ ಹುಷಾರಾಗಿ ಬರ್ಕೊಳ್ಳಿ. ಮೈನಸ್ ಆಫ್ ಎಫ್ ಆಫ್ 1 ಏನು -6 ಬರುತ್ತೆ. ಪ್ಲೀಸ್ ಬಿ ವೆರಿ ಕೇರ್ಫುಲ್. ಡಿವೈಡೆಡ್ ಬೈ 4 minus 1. Okay, so this will imply 2c minus 4 is equal to, numerator ಮಾಡಿ, this is actually -3 minus of minus plus 6 divided by 4 minus 1 3 ಆಗುತ್ತೆ. ಸೊ therefore ಏನಾಗುತ್ತೆ, 2c minus 4 is equal to 6 minus 3. ಇದು -3 plus 6 ಅಂದರೆ 6 minus 3, that is 3 by 3 ಬರುತ್ತೆ. therefore 2c minus 4 is equal to 3 by 3 is equal to 1 ಬರುತ್ತೆ. therefore 2c is equal to 4 ನಾ ಕಡೆ ತಗೊಂಬನ್ನಿ, 1 plus 4 ಆಗುತ್ತೆ. ಕರೆಕ್ಟಾ? therefore 2c will be 5. therefore c value will be 5 by 2. so 5 by 2 is actually nothing but 2.5. okay, 2.5. definitely this 2.5 will lie between this one. correcta? so this will belong to the open interval 1,4. ಗೊತ್ತಾಗ್ತಿದೆಯಾ? ನಮಗೆ ಬೇಕಾಗಿದ್ದು ಈ ಸಿ ವ್ಯಾಲ್ಯೂನೇ ಅಂತ. ಓಕೆ, ಸೊ ವಿತ್ ದಿಸ್ ನಮ್ಗೆ ಆಲ್ಮೋಸ್ಟ್ ಸೊಲ್ಯೂಷನ್ ಮುಗ್ದಾಗಿದೆ. ಫೈನಲ್ ಕನ್ಕ್ಲೂಷನ್ ಬರೀಬೇಕು, ಬರೆದುಬಿಡಿ. ಸೊ ಹೇಗೆ ಕನ್ಕ್ಲೂಷನ್ನು? ದೇರ್ ಎಕ್ಸಿಸ್ಟ್ ಸಿ. ಯಾವ ಸಿ ವ್ಯಾಲ್ಯೂ? ದಿಸ್ ಈಸ್ ಆ್ಯಕ್ಚುಲಿ 2.5. ಓಕೆ, ವಿಚ್ ಬಿಲಾಂಗ್ ಟು ಓಪನ್ ಇಂಟರ್ವಲ್ ಬರೀಬೇಕು, ನೆನ್ಪಿಟ್ಕೊಳ್ಳಿ, 1,4, such that f dash of c is actually nothing but ಇದನ್ನೇ ಬರೀರಿ, f of 4 minus f of 1 divided by 4 minus 1. ಫುಲ್ ಸ್ಟಾಪ್ ಹಾಕ್ಬಿಟ್ಟು therefore mean value theorem is verified. hence mean value theorem is verified. ಓಕೆ, ಸೊ ಈ ಥರ ಈ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ಬೋದು. ಸೊ ಇವೆಲ್ಲ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್, ಅಟ್ ದ ಸೇಮ್ ಟೈಮ್ ತುಂಬ ಈಸಿ ಕೂಡ. ಆರಾಮಾಗಿ ನೀವು 3 marks ಸ್ಕೋರ್ ಮಾಡ್ಕೋಬೋದು. ಓಕೆ, ಸೊ ದಟ್ ವಾಸ್ ದ ಕ್ವೆಶನ್ ನಂಬರ್ 4. ಇನ್ನೊಂದು ಕ್ವೆಶನ್ ಇದೆ, ಲೆಟ್ಸ್ ಟೇಕ್ ಅಪ್ ದ ಲಾಸ್ಟ್ ಕ್ವೆಶನ್ ಆ್ಯಂಡ್ ಕಂಪ್ಲೀಟ್ ದಿಸ್ ಸೆಷನ್. ಸೊ ನಮ್ಮ ಲಾಸ್ಟ್ ಕ್ವೆಶನ್ ಈ ಥರ ಇದೆ, ಸೇಮ್ ಕ್ವೆಶನ್ ಸೇಮ್. ವೆರಿಫೈ ಮೀನ್ ವ್ಯಾಲ್ಯೂ ಥಿಯರಮ್ ಫಾರ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 5x ಸ್ಕ್ವೇರ್ ಮೈನಸ್ 3x in the interval a, b where a is 1 b is 3. ಇದು ಒಂದೇ ಒಂದು ಸರಿ ಎಕ್ಸಾಮಲ್ಲಿ ಕೇಳಿದ್ದ, ಮಾರ್ಚ್ 2016. ಓಕೆ, ಸೊ ಫಂಕ್ಷನ್ ರೆಡಿ ಇದೆ, ಇಂಟರ್ವಲ್ ರೆಡಿ ಇದೆ. ಲೆಟ್ ಸ್ಟಾರ್ಟ್ ವಿತ್ ದಿ ರೆಗ್ಯುಲರ್ ಪ್ರೊಸೀಜರ್. ಏನದು? ಕಂಟಿನ್ಯೂಸ್ ಇನ್ ಕ್ಲೋಸ್ಡ್ ಇಂಟರ್ವಲ್ ಆ್ಯಂಡ್ ಡಿಫ್ರೆನ್ಷಿಯಬಲ್ ಇನ್ ಓಪನ್ ಇಂಟರ್ವಲ್. ಫಸ್ಟ್ ಅದನ್ನು ಬರೀಬೇಕು, ಬರ್ಕೊಳ್ಬಿಡಿ ಫಸ್ಟ್ ಅದು. ಸೊ ಸ್ಟೇಟ್ಮೆಂಟ್ ಬರೆದಿದ್ದೀನಿ. Here f of x is equal to x cube minus 5x square minus 3x is continuous on closed interval 1, 3 and differentiable on open interval 1, 3. Okay, next ಏನು ಕಂಡುಹಿಡಿಬೇಕು? f of a and f of b. Okay, so that is equal to f of a ಅಂದರೆ ಏನು? f of 1 ಅಂತ. Okay, so that is f of 1, that is nothing but ಫಂಕ್ಷನ್ಗೆ ಹಾಕಿ 1 cube minus 5 into 1 square minus 3 into 1. This is nothing but 1 cube is 1 ಬರುತ್ತೆ, 1 square is 1, so 1 into 5 is 5 minus ಜೊತೆ minus 1 3s are 3. So this is nothing but 1 minus 8 ಆಗುತ್ತೆ, it will be minus 7 ಇರಲಿ. Okay, next we shall find out f of b. This is nothing but f of 3. So this will be nothing but 3 cube minus 5 into 3 square minus 3 into 3 ಆಗುತ್ತೆ. So this is nothing but 3 cube is 3 3s are 9, 9 3s are 27 minus 3 square ಏನು 9, 9 5s are 45 ಆಗುತ್ತೆ minus 3 3s are 9. ಓಕೆ, ಸೊ ದಿಸ್ ಇಸ್ ಈಕ್ವಲ್ ಟು, ಸಿಂಪ್ಲಿಫೈ ಮಾಡಿ, ಸೊ ನಮಗೆ 27 minus 54 ಬರುತ್ತೆ, ದಟ್ ಇಸ್ ನಥಿಂಗ್ ಬಟ್ minus 27. ಓಕೆ, ಕ್ಲಿಯರ್ಲಿ ವಿ ಕ್ಯಾನ್ ರೈಟ್ f of 1 is not equal to f of 3. ಸೊ ರೋಲ್ಸ್ ಥಿಯರಮ್ನ ಫಸ್ಟ್ ಕಂಡೀಷನ್ ಕ್ಲಿಯರ್ ಆಯಿತು. ನಾವು ಫಸ್ಟು ಎಫ್ ಆಫ್ ಎಕ್ಸ್ ಬೇಕು. ಎಫ್ ಡ್ಯಾಶ್ ಆಫ್ ಎಕ್ಸ್ ಡೈರೆಕ್ಟಾಗಿ ಬರೀರಿ, ಎಫ್ ಆಫ್ ಎಕ್ಸ್ ನಿಮ್ಗೆ ಆಲ್ರೆಡಿ ಇರೋದ್ರಿಂದ. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ಕೊಲ್ ಟು ಎಕ್ಸ್ ಕ್ಯೂಬ್ ಡೆರಿವೇಟಿವ್ ಏನು 3x ಸ್ಕ್ವೇರ್, ಕರೆಕ್ಟಾ? ಓಕೆ, ಮೈನಸ್ 5 is a constant, derivative of x square is 2x minus 3 is a constant, derivative of x is 1. So f dash of x ಏನಾಗುತ್ತೆ? So it is nothing but 3x square minus 5 2s are 10x minus 3. Okay, this is f dash of x. So therefore ಇಲ್ಲಿಂದ ನಮಗೆ f dash of c ಬರ್ಕೋತೀವಿ. f dash of c is nothing but 3c square,
3c square minus 10c minus 3. Okay, so f dash of c equation in terms of c ಆಯಿತು. Next consider f dash of c is equal to ಡೈರೆಕ್ಟಾಗಿ ಬರೆಯೋಣ. f of b ಅಂದರೆ ಏನು? f of 3 minus f of 1 divided by 3 minus 1. Okay, so that is f dash of c ಅಂದರೆ ಏನು? 3c square minus 10c minus 3 ಆಗುತ್ತೆ. ದಿಸ್ ಇಸ್ ಈಕ್ವಲ್ ಟು ಎಫ್ ಆಫ್ 3 ವ್ಯಾಲ್ಯೂ ಏನಪ್ಪ ಇಲ್ಲೇ ಇದೆ, minus 27. ಓಕೆ, ಮೈನಸ್ ಆಫ್ ಎಫ್ ಆಫ್ 1 ಏನು? ಇಟ್ ಈಸ್ ಆ್ಯಕ್ಚುಲಿ minus 7 divided by 3 minus 1 is simply 2. ಓಕೆ, therefore ನಿಮಗೇನಾಗುತ್ತೆ, 3c square minus 10c minus 3 is actually nothing but minus 27 minus of minus ಏನಪ್ಪ plus 7 divided by 2. ಓಕೆ, ಸೊ ನಮಗೇನು ಸಿಗುತ್ತೆ, 3c square minus 10c minus 3 is equal to minus 27 plus 7 will be minus 20. ಸೊ minus 20 by 2 ಮಾಡಿದ್ರೆ ಡೈರೆಕ್ಟಾಗಿ minus 10 ಸಿಗುತ್ತೆ. ಸೊ ಇದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಬನ್ನಿ, ಏನಾಗುತ್ತೆ ನೋಡಿ. ಸೊ ಯು ವಿಲ್ ಗೆಟ್ 3c square minus 10c. ಓಕೆ, ಇಲ್ಲಿ ಆಲ್ರೆಡಿ minus 3 ಇದೆ, ಈ ಕಡೆಯಿಂದ plus 10 ಬಂದರೆ ಇಟ್ ವಿಲ್ ಬಿ plus 10. ಸಾರಿ, minus 10 ಕಡೆ ಬರುತ್ತೆ, 10 minus 3 ಇಟ್ ವಿಲ್ ಬಿ plus 7 is equal to 0. ಸೊ ಈ ಸ್ಟೆಪ್ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ರಿ. 10 minus 3 7 ಆಗುತ್ತೆ. ನಾವು ದಿಸ್ ಈಸ್ ಆ್ಯಕ್ಚುಲಿ ಮೈ ಒನ್ ಈಕ್ವೇಷನ್. ಬೇಕಿದ್ರೆ ಇದನ್ನು ಈಕ್ವೇಷನ್ 1 ಅಂತ ತೊಗೊಳ್ಳೋಣ. ಈ ಈಕ್ವೇಷನ್ನ ಸಾಲ್ವ್ ಮಾಡಿದ್ರೆ ನಮಗೆ ಸಿ ವ್ಯಾಲ್ಯೂ ಸಿಗುತ್ತೆ. ಸೊ ನಮಗೆ ಈಗ ಈ ಈಕ್ವೇಷನ್ನ ಸಾಲ್ವ್ ಮಾಡಬೇಕು. ಕ್ವಾಡ್ರೇಟಿಕ್ ಈಕ್ವೇಷನ್ ಫ್ಯಾಕ್ಟ್ರೈಸ್ ಮಾಡೋಣ. ಮಿಡಲ್ ಟರ್ಮ್ ಇಸ್ minus 10c. ಫ್ಯಾಕ್ಟ್ರೈಸ್ ಮಾಡಿದ್ರೆ ಏನು ಬರಬೇಕು ನಮಗೆ, 3 7s ಅಂದರೆ 21c ಸ್ಕ್ವೇರ್ ಬರಬೇಕು. ಓಕೆ, ಸೊ ನಾನೇನು ಬರ್ಕೊಳ್ತೀನಿ, ಈ ಎರಡು ಟರ್ಮ್ ಯಾವ ಥರ ಸ್ಪ್ಲಿಟ್ ಮಾಡ್ತೀನಿ ಅಂದರೆ -7c. ಓಕೆ, ನೆಕ್ಸ್ಟು 3c minus 3c. ಸೊ ಏನಾಗುತ್ತೆ, -7 minus 3 ವಿಲ್ ಬಿ minus 10c, ಮೈನಸ್ ಆಫ್ ಮೈನಸ್ ಮಲ್ಟಿಪ್ಲೈ ಮಾಡಿದಾಗ ಪ್ಲಸ್ 7 3 21c ಸ್ಕ್ವೇರ್ ಬಂದಾಯಿತು. ಓಕೆ, ಸೊ ದೇರ್ ಫೋರ್ ಐ ವಿಲ್ ಗೆಟ್ 3c ಸ್ಕ್ವೇರ್ ಮೈನಸ್, ಬೇಕಿದೆ 7cನೇ ಬರೀರಿ, ಮೈನಸ್ 3c. ಓಕೆ, ಪ್ಲಸ್ 7 ಇಸ್ ಈಕ್ವಲ್ ಟು 0. ಓಕೆ, ಇಲ್ಲಿ ಫಸ್ಟ್ ಟೂ ಟರ್ಮ್ಸಲ್ಲಿ ಏನು ಕಾಮನ್, ಸಿ ಮಾತ್ರ ಕಾಮನ್ ಬರುತ್ತೆ. ಸೊ ವಿಲ್ ಗೆಟ್ 3c ಮೈನಸ್ 7. ಈ ಎರಡು ಟರ್ಮಲ್ಲಿ ಮೈನಸ್ ಕಾಮನ್ ತೆಗೆಯೋಣ. ಸೊ 3c ಸಿಗುತ್ತೆ, ಮೈನಸ್ ಆಫ್ ಮೈನಸ್ ವಿಲ್ ಬಿ ಪ್ಲಸ್ 7 ಇಸ್ ಈಕ್ವಲ್ ಟು 0. ಸೊ ಎರಡು ಟರ್ಮಲ್ಲಿ ಏನಿದೆ, 3c ಮೈನಸ್ 7 ಇದೆ, ಇಲ್ಲಿ ಏನು ಕಾಮನ್ ಇಲ್ಲ ಅಂದರೆ 1 ಇದೆ ಅಂತ ಅರ್ಥ. ಓಕೆ, ಸೊ ನಮ್ಗಳಿದು c ಮೈನಸ್ 1, ದಿಸ್ ಈಸ್ ಈಕ್ವಲ್ ಟು 0. ಓಕೆ, ದೇರ್ ಫೋರ್ ಎರಡನ್ನೂ ಈಕ್ವೇಟ್ ಮಾಡಿದ್ರೆ ಯು ವಿಲ್ ಗೆಟ್ c ಈಸ್ ಈಕ್ವಲ್ ಟು 7/3. ಅರ್ಥವಾಗ್ತಿದೆಯಾ? ಆರ್ c ಈಸ್ ಈಕ್ವಲ್ ಟು 1. ಅರ್ಥ ಆಗ್ತಿದೆಯಾ? c ಈಸ್ ಈಕ್ವಲ್ ಟು 7/3 ಆರ್ c ಈಸ್ ಈಕ್ವಲ್ ಟು 1. ಈಗ ಮೋಸ್ಟ್ ಇಂಪಾರ್ಟೆಂಟ್ ಕಂಡೀಷನ್ ನೋಡ್ಕೊಳ್ಳಿ. ನಾವು ಆ್ಯಕ್ಚುಲಿ ಸಿ ವಿಚ್ ಈಸ್ ಈಕ್ವಲ್ ಟು 1, ದಿಸ್ ಡಸ್ ನಾಟ್ ಬಿಲಾಂಗ್ ಟು ದ ಓಪನ್ ಇಂಟರ್ವಲ್ 1,3. ನೆನ್ಪಿಟ್ಕೊಳ್ಳಿ, ಕ್ಲೋಸ್ಡ್ ಇಂಟರ್ವಲ್ 1,3 ಆಗಿದ್ದರೆ 1 ಸೇರ್ಕೊಳ್ಳೋದು, ಆದರೆ ಈ ಓಪನ್ ಇಂಟರ್ವಲಲ್ಲಿ ಈ ಎಡ್ಜ್ ವ್ಯಾಲ್ಯೂ ತೊಗೊಳ್ಳೋಂಗಿಲ್ಲ. ಬಟ್ ಓಕೆ, ದಿಸ್ ಸಿ ಡಸ್ ನಾಟ್ ಬಿಲಾಂಗ್ ಟು 1,3, ಬಟ್ ಸಿ ವಿಚ್ ಈಸ್ ಈಕ್ವಲ್ ಟು 7/3. 7/3 ವಿಲ್ ಬಿ ನಥಿಂಗ್ ಬಟ್ 2.33 ಬರ್ತದೆ. ಸೊ ದಿಸ್ ವಿಲ್ ಆ್ಯಕ್ಚುಲಿ ಬಿಲಾಂಗ್ ಟು ದ ಓಪನ್ ಇಂಟರ್ವಲ್ 1,3. ಅರ್ಥ ಆಗ್ತಿದೆಯಾ? ನನಗೆ ಆ್ಯಕ್ಚುಲಿ ಬೇಕಾಗಿರುವಂಥ ವ್ಯಾಲ್ಯೂ ಇದು. ಓಕೆ, ಈ ವ್ಯಾಲ್ಯೂ ನನ್ನ ಕಂಡೀಷನ್ ರೋಲ್ಸ್ ಥಿಯರಮ್ನ ಮೀನ್ ವ್ಯಾಲ್ಯೂ ಥಿಯರಮ್ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡೋದಿಲ್ಲ. ಸೊ ಈ ವ್ಯಾಲ್ಯೂ ಬಂದಿರೋದ್ರಿಂದ ನಾನು ಫೈನಲ್ ಕನ್ಕ್ಲೂಷನ್ ಬರೀತೀನಿ. ಏನಂತ, ದೇರ್ ಫೋರ್ ದೇರ್ ಎಕ್ಸಿಸ್ಟ್ ಸಿ ವಿಚ್ ಈಸ್ ಈಕ್ವಲ್ ಟು ಓನ್ಲಿ ದಿಸ್ ಒನ್ 7/3 ವಿಚ್ ಬಿಲಾಂಗ್ ಟು ದ ಓಪನ್ ಇಂಟರ್ವಲ್ 1,3. ಓಕೆ, ಸಚ್ ದಟ್ ಓಕೆ ಎಫ್ ಡ್ಯಾಶ್ ಆಫ್ ಸಿ ಈಸ್ ಈಕ್ವಲ್ ಟು, ಇಲ್ಲೇ ಇದೆಯಲ್ಲ ಇದನ್ನೇ ಬರ್ಕೊಳ್ಳಿ, ಏನಂತ, ಎಫ್ ಆಫ್ 3 ಮೈನಸ್ ಎಫ್ ಆಫ್ 1 ಡಿವೈಡೆಡ್ ಬೈ 3 ಮೈನಸ್ 1. ಸೊ ಇಷ್ಟು ಬರ್ದಾಯಿತು. ದೇರ್ ಫೋರ್ ನಾವು ಏನಂತ ಬರಿತೀವಿ, ದ ಮೀನ್ ವ್ಯಾಲ್ಯೂ ಥಿಯರಮ್ ಇಸ್ ವೆರಿಫೈಡ್. ಸೊ ಹೆನ್ಸ್ ಮೀನ್ ವ್ಯಾಲ್ಯೂ ಥಿಯರಮ್ ಇಸ್ ವೆರಿಫೈಡ್. ಸೊ ಈ ಥರ ನಾವು ಮೀನ್ ವ್ಯಾಲ್ಯೂ ಥಿಯರಮ್ನ ವೆರಿಫೈ ಮಾಡ್ಬೋದು. ಓಕೆ ಫ್ರೆಂಡ್ಸ್, ವಿ ಹ್ಯಾವ್ ಕಮ್ ಟು ದ ಕನ್ಕ್ಲೂಷನ್ ಆಫ್ ದಿಸ್ ಸೆಷನ್. ಸೊ ಈ ಒಂದು ಸೆಷನ್ನಲ್ಲಿ ನಾವು ರೋಲ್ಸ್ ಥಿಯರಮ್ ಅಂದರೆ ಏನು, ಮೀನ್ ವ್ಯಾಲ್ಯೂ ಥಿಯರಮ್ ಅಂದರೆ ಏನು, ಅದರ ಸ್ಟೇಟ್ಮೆಂಟ್ಸ್ ನೋಡಿ ಅದಕ್ಕೆ ಸಂಬಂಧಪಟ್ಟಂಥ 5 ಕ್ವೆಶ್ಚನ್ಸ್ ವಿತ್ ಆ 3 ಮಾರ್ಕ್ ಕ್ವೆಶ್ಚನ್ಸ್ನ ಸಾಲ್ವ್ ಮಾಡಿದ್ದೀವಿ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಆ್ಯಂಡ್ ಆಲ್ಸೋ ಎಂಜಾಯ್ಡ್.